ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 1 ಮಾಡ್ಯೂಲ್ 2 ನಾವು ಒನ್ ಶಾರ್ಟ್ ಅಲ್ಲಿ ನೋಡಿದೀವಿ. ಇವಾಗ ನಾವು ಮಾಡ್ಯೂಲ್ 3 ನ ಒನ್ ಶಾರ್ಟ್ ಅಲ್ಲಿ ನೋಡೋಣ. ಸೊ ಆಮೇಲೆ ಇದ್ರಲ್ಲೂ ಕೂಡ ನಾನು 3 ಮಾಡೆಲ್ ಪೇಪರ್ಸ್ ಆಮೇಲೆ 2 ರೆಗ್ಯುಲರ್ ಪೇಪರ್ಸ್ ಇರೋದ್ರಲ್ಲಿ ಎಲ್ಲ ಕ್ವೆಶನ್ ಕವರ್ ಮಾಡಿದ್ದೀನಿ. ಅದಾದ್ಮೇಲೆ ನನಗೆ ಪ್ರತಿಯೊಂದು ಕ್ವೆಶನ್ಗೂ ಕಂಪ್ಲೀಟ್ ಆಗಿ ಆನ್ಸರ್ ಬರೆಯೋಕ್ಕಾಗಿಲ್ಲ, ಬಟ್ ಐ ವಿಲ್ ಎಕ್ಸ್ಪ್ಲೇನ್ ಆಲ್ ದ ಕ್ವೆಶನ್ಸ್. ಓಕೆನಾ? ಪ್ರತಿಯೊಂದು ಕ್ವೆಶನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಏನಂದ್ರೆ ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಹಂಗೆ ಹೋಗಿ ಬರೀರಿ, ಬಟ್ ಕೀವರ್ಡ್ಸ್ನ ಮೆನ್ಷನ್ ಮಾಡ್ತಾ ಹೋಗಿ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಈ ಒಂದು ಥಿಯರಿ ಸಬ್ಜೆಕ್ಟ್ಸ್ ಅಲ್ಲಿ. ಸೊ ಇಷ್ಟೇ ಗೈಸ್ ಹೇಳ್ತಾ, ಆಮೇಲೆ ನಿಮಗೆ ಓದಕ್ಕೆ ಟೈಮ್ ಸಿಕ್ಕಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ಳಿ. ವಿಡಿಯೋ ನೋಡಾದ್ಮೇಲೆ ನೀವು ನೋಟ್ಸ್ನ ನೋಡಿದಾಗ ಸೊ ನೀವು ಆರಾಮಾಗಿ ಎಲ್ಲ ಕಲಿಬೋದು. ಆಮೇಲೆ ಇದು ನಂಗೆ ಗೊತ್ತು ಅಂತ ಅನಿಸ್ತಾ ಹೋಗುತ್ತೆ. ಸೊ ಬನ್ನಿ ಗೈಸ್, ನಾವು ಒಂದೊಂದೇ ನೋಡ್ತಾ ಹೋಗೋಣ. ಎಕ್ಸ್ಪ್ಲೇನ್ ಅಬೌಟ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂಡ್ ದೇರ್ ಟೈಪ್ಸ್. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದ್ರೆ ಏನು? ಅದು ಇವಾಗ ನೀವು ಏನೋ ಒಂದು ಹೊಸದಾಗಿ ಐಡಿಯಾ ಕಂಡಿಡ್ತಿರ್ತೀರಾ, ಏನೋ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿರ್ತೀರಾ. ನಿಮ್ಮ ಒಂದು ಕ್ರಿಯೇಷನ್, ನಿಮ್ಮ ಒಂದು ಐಡಿಯಾನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಯೂಸ್ ಆಗುತ್ತೆ. ಯಾವುದಾದ್ರೂ ಆಗಿರ್ಬೋದು. ಇವಾಗ ನೀವೇನೋ ಒಂದು ಹೊಸ ಲೋಗೋ ಕಂಡಿಡಿತೀರಾ, ಅದು ನೀವು ಕಂಡಿಡ್ತಿರೋದು ಅಂತ, ನೀವು ಅದು ಯಾರೂ ಕಾಪಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೀವು ಅದಕ್ಕೆ ಪ್ರೊಟೆಕ್ಷನ್ ಅನ್ನೋದು ಕೊಡ್ತೀರಲ್ಲ, ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಓಕೆನಾ? ಸೊ ಇದ್ರದ್ದು ಟೈಪ್ಸ್ ಯಾವ್ದ್ಯಾವ್ದು ಅಂತ ನೋಡ್ತಾ ಹೋಗೋಣ. ಸೊ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇರೋದ್ರಿಂದ ಏನಂದ್ರೆ ಜನರಿಗೆ ಎಂಕರೇಜ್ ಮಾಡ್ತಾರೆ ಏನಾದ್ರೂ ಒಂದು ಹೊಸತನನ ಕಂಡುಹಿಡಿಯೋದಕ್ಕೆ. ಆಮೇಲೆ ಒರಿಜಿನಲ್ ಐಡಿಯಾಸ್ನ ಕಾಪಿ ಆಗದೆ ಇರೋ ತರ ಇದು ತಡೆಯುತ್ತೆ. ಸೊ ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಯೂಸಸ್ ಅಂತಾನೆ ಹೇಳ್ಬೋದು. ಅಥವಾ ಇದಕ್ಕೋಸ್ಕರನೇ ಏನಂತೀರಾ, ನಮ್ಮ ಒಂದು ಇನ್ವೆನ್ಷನ್ ಯಾರು ಕಾಪಿ ಮಾಡಬಾರ್ದು ಅಂತ ತುಂಬಾ ಜನಕ್ಕೆ ಇದ್ದೇ ಇರುತ್ತೆ ಅಲ್ವಾ? ಸೊ ದಟ್ ಈಸ್ ವಾಟ್. ಸೊ ಇವಾಗ ಡಿಫ್ರೆಂಟ್ ಟೈಪ್ಸ್, ಯಾವ್ದಾವ್ದು ಟೈಪ್ಸ್ ಇದೆ ಅಂತ ನೋಡಿದ್ರೆ, ಫಸ್ಟ್ ಪೇಟೆಂಟ್. ಪೇಟೆಂಟ್ ಏನು ಅಂದ್ರೆ ಅದೊಂದು ಲೀಗಲ್ ರೈಟ್. ಓಕೆನಾ? ನ್ಯೂ ಇನ್ವೆನ್ಷನ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಈ ಒಂದು ಪೇಟೆಂಟ್ ಅನ್ನೋದು. ಓಕೆನಾ? ಇದೇನ್ ಮಾಡುತ್ತೆ, ನ್ಯೂ ಪ್ರಾಡಕ್ಟ್ಸ್, ನ್ಯೂ ಮೆಥಡ್ಸ್, ಸೊ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದು ಪೇಟೆಂಟ್, ಇವಾಗ ನೀವು ಒಂದು ನ್ಯೂ ಇನ್ವೆನ್ಷನ್ ಮಾಡಿರೋದು ಪೇಟೆಂಟ್ ಆಗ್ಬೇಕು ಅಂತ ಅಂದ್ರೆ ಅದೇನಾಗಿರ್ಬೇಕು, ಅದು ಹೊಸದಾಗಿರ್ಬೇಕು, ಆಮೇಲೆ ಬೇರೆಯವ್ರಿಗೆ ಯೂಸ್ಫುಲ್ ಆಗಿರ್ಬೇಕು, ಮತ್ತೆ ಇನೋವೇಟಿವ್ ಆಗಿರ್ಬೇಕು. ಓಕೆನಾ? ಮತ್ತೆ ಓನ್ಲಿ ಇನ್ವೆಂಟರ್ ಮಸ್ಟ್ ಶೇರ್ ದ ಇನ್ಫಾರ್ಮೇಶನ್ ಡೀಟೇಲ್ಸ್ ವಿತ್ ದ ಪಬ್ಲಿಕ್. ಸೊ ಇನ್ವೆಂಟರ್ ಏನ್ ಮಾಡ್ತಾನೆ ಅಂದ್ರೆ ಪಬ್ಲಿಕ್ ಹತ್ರ ಹೋಗಿ ಅವನ್ನ ಏನ್ ಇನ್ವೆಂಟ್ ಮಾಡಿರ್ತಾನೆ ಅದನ್ನ ಪಬ್ಲಿಕ್ ಗೆ ಹೋಗಿ ಹೇಳ್ತಾನೆ. ಅಂದ್ರೆ ಅದ್ರ ಬಗ್ಗೆ ಮಾತಾಡ್ತಾನೆ ಪಬ್ಲಿಕ್ ಅಲ್ಲಿ. ಸೊ ಏನಕ್ಕೆ ಅಂತ ಅಂದ್ರೆ ಈ ಕಡೆ ಅವ್ನ್ ಮಾಡಿರೋ ಇನ್ವೆನ್ಷನ್ ನ ಬೇರೆಯವರು ಏನು ಮಾಡೋದಿಕ್ಕಾಗಲ್ಲ, ಮತ್ತೆ ಅವ್ನ್ ಏನ್ ಇನ್ವೆನ್ಷನ್ ಮಾಡಿದ್ದಾನೆ ಅಂತ ಜನರಿಗೂ ಗೊತ್ತಾಗತ್ತೆ. ಸೊ ಈ ರೀಸನ್ಸ್ಗೆ ಹೋಗಿ ಪಬ್ಲಿಕ್ ಅಲ್ಲಿ ಅವನು ಮಾತಾಡ್ತಾನೆ ಈ ಒಂದು ಇನ್ವೆನ್ಷನ್ ಬಗ್ಗೆ. ಆಮೇಲೆ ಪೇಟೆಂಟ್ ಪ್ರೊಟೆಕ್ಷನ್ ಇಸ್ ಯೂಶುವಲಿ ಫಾರ್ 20 years. 20 years ವರೆಗೂ ನೀವು ಆ ಒಂದು ಇನ್ವೆನ್ಷನ್ ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೋದು. ಓಕೆ? ಇವಾಗ ಏನೋ ಒಂದು ನ್ಯೂ ಮಿಷಿನ್ ಕಂಡುಹಿಡಿತೀರಾ ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ, ಅಥವಾ ನ್ಯೂ ಮೆಥಡ್ಸ್ ಕಂಡುಹಿಡಿತೀರಾ ಒಂದು ಮೆಡಿಸಿನ್ಸ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ. ಓಕೆ? ಸೊ ನೆಕ್ಸ್ಟ್ ಟ್ರೇಡ್ ಮಾರ್ಕ್ಸ್. ಟ್ರೇಡ್ ಮಾರ್ಕ್ಸ್ ಅಂದ್ರೆ ಇಟ್ ಈಸ್ ಯೂಸ್ ಟು ಐಡೆಂಟಿಫೈ ಕಂಪನೀಸ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್. ಕಂಪನೀಸ್ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ನ ಐಡೆಂಟಿಫೈ ಮಾಡೋದಕ್ಕೆ ಈ ಒಂದು ಟ್ರೇಡ್ ಮಾರ್ಕ್ಸ್ ನ ಯೂಸ್ ಮಾಡ್ತಾರೆ. ಆಮೇಲೆ ಇವಾಗ ಹೊಸದಾಗಿ ಲೋಗೋ ಕಂಡುಹಿಡಿತಿರ್ತಾರೆ, ಅಥವಾ ಸಿಂಬಲ್ ಕಂಡುಹಿಡಿದಿರ್ತಾರೆ, ಅಥವಾ ಟ್ಯಾಗ್ ಲೈನ್ ಕಂಡುಹಿಡಿದಿರ್ತಾರೆ. ಸೊ ಇದನ್ನೆಲ್ಲ ಏನಂತೀರಾ, ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಬೇರೆಯವ್ರು ಯಾರು ಕಾಪಿ ಮಾಡಬಾರ್ದು ಅಂತ. ಎಕ್ಸಾಂಪಲ್, ಇವಾಗ ಒಂದು ಗೂಗಲ್ ಅಂತ ಅನ್ಕೊಳ್ಳಿ. ಗೂಗಲ್ದು ಲೋಗೋ ಜಿ ಅಂದಿದ ತಕ್ಷಣ ನಿಮ್ಗೆ ಗೂಗಲ್ ಅಂತ ಗೊತ್ತಾಗುತ್ತೆ. ಯೂಟ್ಯೂಬ್ದು ಸಿಂಬಲ್ ನೋಡಿದ ತಕ್ಷಣ ಇದು ಯೂಟ್ಯೂಬ್ ಅಂತ ಗೊತ್ತಾಗ್ಬಿಡತ್ತೆ. ಸೊ ಅದೇ ಒಂದು ಲೋಗೋನ ಬೇರೆ ಯಾರಾದ್ರೂ ಯೂಸ್ ಮಾಡಿರ್ತಾರಾ? ಇಲ್ಲ ಅಲ್ವಾ? ಎಲ್ಲಾದ್ರೂ ನೋಡಿದಾರ ಯೂಸ್ ಮಾಡಿರೋದು? ಇಲ್ಲ ಅಲ್ವಾ? ಸೊ ಹಂಗೆ. ಸೊ ಇದನ್ನ ಲೋಗೋಸು ಮತ್ತೆ ಸಿಂಬಲ್ಸು, ಟ್ಯಾಗ್ ಲೈನ್ಸ್ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಟ್ರೇಡ್ ಮಾರ್ಕ್ಸ್ ನ ಯೂಸ್ ಮಾಡ್ತಾರೆ. ಆಮೇಲೆ ಏನಕ್ಕೆ ಈ ಲೋಗೋಸು ಮತ್ತೆ ಸಿಂಬಲ್ಸ್ ಎಲ್ಲ ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ ಇದು ಕಸ್ಟಮರ್ಸ್ಗೆ ಇದರದೇ ಬ್ರ್ಯಾಂಡ್ ಅಂತ ರೆಕಾಗ್ನೈಸ್ ಮಾಡೋದಕ್ಕೆ. ಓಕೆನಾ? ಸೊ ಎಕ್ಸಾಂಪಲ್, ಇವಾಗ ಆಪಲ್, ನೈಕ್ ಇದೆಲ್ಲ ಕೇಳಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಬೇರೆ ಏನಾದ್ರೂ ಮಲ್ಟಿಪಲ್ ಥಿಂಗ್ಸ್ ಬರುತ್ತಾ ಅಥವಾ ಥಾಟ್ಸ್ ಬರುತ್ತಾ? ಇಲ್ಲ ಅಲ್ವಾ? ಆಪಲ್ ಅಂದ್ರೆ ಐಫೋನು ಅನ್ನೋ ತರ ಜ್ಞಾಪಕ ಬರುತ್ತೆ. ರೈಟ್? ದಟ್ ಈಸ್ ವಾಟ್. ನೆಕ್ಸ್ಟ್ ಕಾಪಿರೈಟ್. ಕಾಪಿರೈಟ್ ಅಂದ್ರೆ ಇಟ್ ಈಸ್ ಯೂಸ್ ಟು ಪ್ರೊಟೆಕ್ಟ್. ಇದು ಅಷ್ಟೇ, ನಮ್ಮ ಒಂದು ಒರಿಜಿನಲ್ ವರ್ಕ್ ನ ಅಥವಾ ಇನ್ವೆನ್ಷನ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಒಂದು ಕಾಪಿರೈಟ್ ಅನ್ನೋದು ಇಂಪಾರ್ಟೆಂಟ್. ಓಕೆನಾ? ಇಲ್ಲಿ ಏನಂದ್ರೆ, ಸೊ ಇದು ಇವ್ರಿಗೂ ಕೂಡ ಕ್ರಿಯೇಟರ್ಸ್ಗೆ ಲೀಗಲ್ ರೈಟ್ ಅನ್ನೋದು ಕೊಟ್ಟಿರ್ತಾರೆ. ಏನಿದು ಲೀಗಲ್ ರೈಟ್ ಅಂತ ಅಂದ್ರೆ, ಸೊ ಈ ಲೀಗಲ್ ರೈಟ್ ಏನ್ ಡಿಸೈಡ್ ಮಾಡುತ್ತೆ ಅಂದ್ರೆ ಯಾರು ನಿಮ್ಮ ಒಂದು ವರ್ಕ್ ನ ಕಾಪಿ ಮಾಡ್ಬೋದು, ಆಮೇಲೆ ಯಾರು ನಿಮ್ಮ ಒಂದು ವರ್ಕ್ ನ ಶೇರ್ ಮಾಡ್ಬೋದು, ಆಮೇಲೆ ಹೆಂಗೆ ಅದನ್ನ ಯೂಸ್ ಮಾಡ್ಕೊಳ್ಬೋದು, ಅಥವಾ
ಅವರಿಗೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ರಾ ಕಾಪಿ ಮಾಡಕ್ಕೆ ಇಲ್ವಾ ಅಂತ ನೀವು ಚೆಕ್ ಮಾಡ್ತೀರಾ. ಅದು ಲೀಗಲ್ ರೈಟ್. ಓಕೆನಾ? ಸೊ ಇದು ಎಲ್ಲಾದ್ರ ಮೇಲೂ ಅಪ್ಲೈ ಆಗುತ್ತೆ. ನೀವು ಒಂದು ಹೊಸ ಬುಕ್ ಅನ್ನ ಹಿಡ್ದಾಗ ಅಥವಾ ಮ್ಯೂಸಿಕ್ ಅನ್ನ ಹಿಡ್ದಾಗ, ಆಮೇಲೆ ಮೂವೀಸ್ ಕನ್ನ ಹಿಡ್ದಾಗ. ಸೊ ಈ ತರ ಓಕೆನಾ? ಸೊ ಇದ್ರದ್ದು ಪ್ರೊಟೆಕ್ಷನ್ ಪೀರಿಯಡ್ ಬಂದು ಲೈಫ್ ಆಫ್ ದ ಆಥರ್ ಪ್ಲಸ್ 70 ಇಯರ್ಸ್ ಅಂತ ಅಂದ್ರೆ ಇವಾಗ ಆಥರ್ ಸತ್ತ ಮೇಲೂ ಕೂಡ ನಿಮ್ಮ ಒಂದು ಏನಂತೀವಿ ಹೊಸತನ 70 ಇಯರ್ಸ್‌ವರೆಗೂ 70 ಇಯರ್ಸ್‌ವರೆಗೂ ವ್ಯಾಲಿಡಿಟಿ ಇರುತ್ತೆ. ಓಕೆ. ಅದಾದ್ಮೇಲೆ ಪಬ್ಲಿಕ್ ಆಗೋಗುತ್ತೆ ಅದು. ಓಕೆನಾ? ಎಕ್ಸಾಂಪಲ್ ಇವಾಗ ನಾವೆಲ್ಸು, ಪೋಯಮ್ಸು, ಸ್ಕ್ರಿಪ್ಟ್ಸು, ಸಾಂಗ್ಸು ಇದೆಲ್ಲ ಕಾಪಿರೈಟ್ ಕ್ಲೇಮ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಡಿಸೈನ್. ಏನು ಇಂಡಸ್ಟ್ರಿಯಲ್ ಡಿಸೈನ್ ಅಂತ ಅಂದ್ರೆ, ಸೊ ಇದು ಪ್ರಾಡಕ್ಟ್ ಲುಕ್ಸ್‌ನ ಏನಂತೀರಾ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಒಂದು ಇಂಡಸ್ಟ್ರಿಯಲ್ ಡಿಸೈನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅದು ಕೂಡ. ಓಕೆನಾ? ಸೊ ಇಲ್ಲಿ ಡಿಸೈನು, ಶೇಪ್, ಕಲರ್ ಇದನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ಹೌ ಇಟ್ ವರ್ಕಿಂಗ್ ನ ಪ್ರೊಟೆಕ್ಟ್ ಮಾಡಲ್ಲ. ಅದ್ರದ್ದು ಶೇಪ್, ಕಲರ್, ಸೊ ಇದನ್ನ ಪ್ರೊಟೆಕ್ಟ್ ಮಾಡಕ್ಕೆ ನೋಡ್ತಾರೆ. ಓಕೆನಾ? ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ನಾವು ಇಂಡಸ್ಟ್ರಿಯಲ್ ಡಿಸೈನ್ ಮುಖಾಂತರ ಹೋಗ್ಬೋದು. ಓಕೆನಾ? ಸೊ ಅದೇ ಬಾಟಲ್ ಶೇಪ್ಸ್ ಮತ್ತೆ ಮೊಬೈಲ್ ಫೋನ್ಸ್ ಡಿಸೈನ್ ಈ ತರ. ನೆಕ್ಸ್ಟ್ ಟ್ರೇಡ್ ಸೀಕ್ರೆಟ್ಸ್. ಟ್ರೇಡ್ ಸೀಕ್ರೆಟ್ಸ್ ಅಂದ್ರೆ ಇಟ್ಸ್ ಅ ವ್ಯಾಲ್ಯೂಬಲ್ ಬಿಸ್ನೆಸ್ ಇನ್ಫಾರ್ಮೇಶನ್ ದಟ್ ಇಸ್ ಕೆಪ್ಟ್ ಸೀಕ್ರೆಟ್. ಅಂದ್ರೆ ಹೆಂಗ್ ಹೇಳೋದು, ಇವಾಗ ಗೂಗಲ್ ರಿವೀಲ್ ಮಾಡಲ್ಲ ಯಾವ ರೀತಿ ನಮ್ಮ ಒಂದು ಪೇಜಸ್ ಅಥವಾ ಯೂಸರ್ಸ್ ಪೇಜಸ್ನ ರ್ಯಾಂಕಿಂಗ್ ಮಾಡುತ್ತೆ ಅನ್ನೋದು. ಅದು ರಿವೀಲ್ ಮಾಡದೇ ಇರೋ ಕಾರಣನೇ ಇವತ್ತು ಗೂಗಲ್ ಅಷ್ಟು ಮುಂದೆ ಇರೋದು. ಸೊ ಅದೇ ಟ್ರೇಡ್ ಸೀಕ್ರೆಟ್ಸ್ ಅಂದ್ರೆ ಬಿಸ್ನೆಸ್ ಇನ್ಫಾರ್ಮೇಶನ್ನ ಕೆಲವೊಂದನ್ನ ಸೀಕ್ರೆಟ್ ಆಗಿ ಇಡ್ತಾರೆ. ಓಕೆನಾ? ಸೊ ದಟ್ ಈಸ್ ವಾಟ್ ಇಟ್ ರಿಮೇನ್ಸ್ ಪ್ರೊಟೆಕ್ಟೆಡ್ ಆಸ್ ಲಾಂಗ್ ಇಟ್ ಈಸ್ ಸೀಕ್ರೆಟ್. ಅರ್ಥ ಆಯ್ತಲ್ವಾ? ಟ್ರೇಡ್ ಸೀಕ್ರೆಟ್ಸ್ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್, ವಾಟ್ ಇಸ್ ದ ರೋಲ್ ಆಫ್ IP ಇನ್ ಎಕನಾಮಿಕ್ ಅಂಡ್ ಕಲ್ಚರಲ್ ಡೆವಲಪ್ಮೆಂಟ್ ಇನ್ ದ ಸೊಸೈಟಿ? ಒಂದೊಂದೇ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದು ಇನೋವೇಷನ್ ಅಂಡ್ ಇನ್ವೆಸ್ಟ್ಮೆಂಟ್. ಇದು ಪೀಪಲ್ಸಿಗೆ ಎಂಕರೇಜ್ ಮಾಡುತ್ತೆ. ನ್ಯೂ ಥಿಂಗ್ಸ್ನ ಅಥವಾ ರಿಸರ್ಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಓಕೆನಾ? ಸೊ ಇಲ್ಲಿ ಇನ್ವೆಂಟರ್ಸ್ ಅಂಡ್ ಕಂಪನೀಸ್ ನೋಸ್ ದಟ್ ದೇರ್ ಐಡಿಯಾಸ್ ಇಸ್ ಪ್ರೊಟೆಕ್ಟೆಡ್, ದೇ ಆರ್ ಮೋರ್ ವಿಲ್ಲಿಂಗ್ ಟು ಸ್ಪೆಂಡ್ ಟೈಮ್. ಹೌದು, ಇವಾಗ ನೀವೇನಾದ್ರೂ ಹೊಸದಾಗಿ ಇನ್ವೆಂಟ್ ಮಾಡಿದ್ದು ಪ್ರೊಟೆಕ್ಟ್ ಆಗ್ತಿದೆ ಅಂತ ಗೊತ್ತಾದ್ರೆ, ಸೊ ಅವಾಗ ಏನ್ ಮಾಡ್ತೀರಾ, ನೀವು ಅದ್ರ ಮೇಲೆ ತುಂಬಾ ಟೈಮ್ ಹಾಕ್ತೀರಾ, ತುಂಬಾ ಎಫರ್ಟ್ಸ್ ಹಾಕ್ತೀರಾ, ತುಂಬಾ ಮನಿ ಹಾಕ್ತೀರಾ ಆ ಒಂದು ಇನೋವೇಷನ್ಗೋಸ್ಕರ. ಹೆಂಗಿದ್ರು ನಮ್ಮ ಇನೋವೇಷನ್ ಬೇರೆಯವ್ರಿಗೆ ಗೊತ್ತಾಗಲ್ಲ, ಬೇರೆಯವ್ರಿಗೆ ಕಾಪಿ ಮಾಡಕ್ಕೆ ಅಗತ್ಯ ಇರಲ್ಲ. ಸೊ ಎಲ್ಲ ಕ್ರೆಡಿಟ್ಸ್ ಬಂದ್ರೆ ನನಗೆ ಬರುತ್ತೆ. ಸೊ ಅನ್ನೋ ತರ ನೀವು ಇನ್ವೆಂಟ್ ಮಾಡ್ತೀರಾ. ಸೊ ಇನೋವೇಷನ್ ಮಾಡಿದ್ಮೇಲೆ ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಈ ಒಂದು ಇಂಟ್ರೆಸ್ಟ್ ಇಂದ, ರೈಟ್? ಸೊ ನೆಕ್ಸ್ಟ್ ಎಕನಾಮಿಕ್ ಗ್ರೋತ್ ಅಂಡ್ ಜಾಬ್ ಕ್ರಿಯೇಷನ್. ಅದರಿಂದ ಎಕನಾಮಿಕ್ ಗ್ರೋತ್ ಮತ್ತೆ ಜಾಬ್ ಕ್ರಿಯೇಟ್ ಹೆಂಗ್ ಆಗ್ತಿದೆ ಅಂತ ಅಂದ್ರೆ, ಇಂಡಸ್ಟ್ರಿಯಲ್ ಆಕ್ಚುಲಿ ಇವಾಗ ಇಂಡಸ್ಟ್ರಿ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಆಗ್ಲಿ, ಯಾವುದೇ ರೀತಿ ಇಂಡಸ್ಟ್ರೀಸ್ ಆಗ್ಲಿ, ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರೋದು, ಈ ಕ್ರಿಯೇಟಿವ್ ಥಿಂಗ್ಸ್ ಇಂದ. ಸೊ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ನೀವೇ ನೋಡ್ತಿರ ತಾನೆ, ಪ್ರಾಜೆಕ್ಟ್ಸ್ ಅಂತ ಇರುತ್ತೆ. ಈ ಪ್ರಾಜೆಕ್ಟ್ಸ್ ಅಂದ್ರೆ ಏನೋ ಹೊಸದಾಗಿ ನೀವೇನೋ ಮಾಡಬೇಕು, ರೈಟ್? ಸೊ ಈ ತರ. ಸೊ ಇಂಡಸ್ಟ್ರೀಸ್ ಡಿಪೆಂಡ್ ಆಗಿರೋದೇ ಈ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಈ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಏನ್ ಮಾಡುತ್ತೆ ಅಂದ್ರೆ ಜಾಬ್ಸ್ ನ ಕ್ರಿಯೇಟ್ ಮಾಡುತ್ತೆ. ಇದರಿಂದ ಎಕನಾಮಿಕ್ ಗ್ರೋತ್ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ದೀಸ್ ಇಂಡಸ್ಟ್ರೀಸ್ ಪ್ರೊಡ್ಯೂಸ್ ವ್ಯಾಲ್ಯೂಯಬಲ್ ಪ್ರಾಡಕ್ಟ್. ಹೌದು, ಇವಾಗ ನೀವು ಏನಾದ್ರೂ ನ್ಯೂ ಥಿಂಗ್ಸ್ ಮಾಡಿದೀರಾ ಅಂದ್ರೆ ಆಬ್ವಿಯಸ್ಲಿ ನಿಮ್ಮ ಒಂದು ತಲೆಯಲ್ಲಿ ಬೇರೆಯವ್ರಿಗೆ ಸೊಸೈಟಿಗೆ ಯೂಸ್ ಆಗತ್ತರ ಮತ್ತೆ ನಿಮ್ಗೂ ಯೂಸ್ ಆಗೋತರ ನೀವು ಇನ್ವೆಂಟ್ ಮಾಡ್ತೀರಾ, ರೈಟ್? ದಟ್ ಈಸ್ ವಾಟ್ ಎಕನಾಮಿಕ್ ಗ್ರೋತ್ ಮತ್ತೆ ಜಾಬ್ ಕ್ರಿಯೇಷನ್ ಹೇಳದೆ ಬೇಡ ಬಿಡಿ. ಇವಾಗಂತೂ ಇಂಜಿನಿಯರಿಂಗ್, ಓ ಮೈ ಗಾಡ್, ಕೇಳಕ್ಕಾಗಲ್ಲ ಕಣಪ್ಪ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಟ್ರೇಡ್ ಅಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್. ಸೊ ಸ್ಟ್ರಾಂಗ್ IP ಪ್ರೊಟೆಕ್ಷನ್ ಬಿಲ್ಡ್ಸ್ ದ ಟ್ರಸ್ಟ್ ಅಮಂಗ್ ದ ಕಂಟ್ರೀಸ್. ಹೌದು, ಸೊ ಇವಾಗ ನೀವು ನಿಮ್ಮ ಒಂದು ಐಡಿಯಾಸ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ, ಇವಾಗ ಯಾವುದೇ ಕಂಟ್ರೀಸ್ ರಿಲೇಟೆಡ್ ಆಗಿದ್ರು ಅಷ್ಟೇ. ಸೊ ಇವಾಗ ನಿಮ್ಮ ಒಂದು ಇನ್ವೆನ್ಷನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ಇದು ಬೇರೆ ಕಂಟ್ರೀಸ್ ಜೊತೆನೂ ಕೂಡ ಒಂದು ಒಳ್ಳೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಬಿಡು, ಪ್ರೊಟೆಕ್ಷನ್ ಇದೆ ಅಲ್ವಾ ಅನ್ನೋ ತರ. ಓಕೆನಾ? ಫಾರಿನ್ ಕಂಪನೀಸ್ ಕೂಡ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ, ಟೆಕ್ನಾಲಜೀಸ್ನ ಶೇರ್ ಮಾಡೋದಕ್ಕೆ, ಮತ್ತೆ ಅದೊಂದು ಏನಂತೀರ ಈ ಕ್ರಿಯೇಷನ್ ಅಥವಾ ಇನ್ವೆನ್ಷನ್ ಪ್ರೊಟೆಕ್ಟ್ ಮಾಡೋದಕ್ಕೆ ಸೊ ಅವರು ಕೂಡ ಇಂಟ್ರೆಸ್ಟ್ ತೋರಿಸ್ತಾರೆ. ಓಕೆನಾ? ನೆಕ್ಸ್ಟ್ ಗ್ರೋತ್ ಆಫ್ ಸ್ಮಾಲ್ ಬಿಸ್ನೆಸ್. ಸೊ ಯಾವ ರೀತಿ ಬಿಸ್ನೆಸ್ ಇವಾಗ ಏನೋ ಒಂದು ಚಿಕ್ಕ ಬಿಸ್ನೆಸ್ ಹೆಂಗೆ ಇದು ಇಂಪ್ರೂವ್ ಮಾಡುತ್ತೆ ಅಂತ. ಸೊ ಇವಾಗ ಹೇಳ್ಬೇಕು ಅಂದ್ರೆ ಸ್ಟಾರ್ಟ್ಅಪ್ಸ್ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಈ IP ಪ್ರೊಟೆಕ್ಷನ್ ಇಂದ ಸೊ ಇವಾಗ ಸ್ಮಾಲ್ ಮತ್ತೆ ಮೀಡಿಯಂ ಬಿಸ್ನೆಸ್ ಅವರು ಸೊ ಅವರ ಒಂದು ಐಡಿಯಾಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಇದರಿಂದ ಏನಾಗುತ್ತೆ, ಸೊ ದಿಸ್ ಹೆಲ್ಪ್ಸ್ ದೆಮ್ ಟು
ಕಾಂಪೀಟ್ ವಿತ್ ಬಿಗ್ ಕಂಪನೀಸ್. ಇದರಿಂದ ಅವ್ರಿಗೂ ಒಂದು ಧೈರ್ಯ ಬರುತ್ತೆ ಒಂದು ಬಿಗ್ ಕಂಪನೀಸ್ ಜೊತೆ ಕಾಂಪೀಟ್ ಮಾಡೋದಕ್ಕೆ. ಓಕೆನಾ. ನೆಕ್ಸ್ಟ್ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತೆ ರೆಪ್ಯುಟೇಷನ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಈ ಒಂದು IP ಅಂತ ಅಂದ್ರೆ, ಸೊ ಇವಾಗ ಟ್ರೇಡ್ ಮಾರ್ಕ್ಸ್ ಹೆಲ್ಪ್ಸ್ ದ ಕಂಪನೀಸ್ ಟು ಪ್ರೊಟೆಕ್ಟ್ ದೇರ್ ಬ್ರ್ಯಾಂಡ್ ನೇಮ್, ಲೋಗೋ. ಹೌದು, ಲೋಗೋ ಮತ್ತೆ ಅವ್ರದ್ದು ಬ್ರ್ಯಾಂಡ್ ನೇಮ್ ಆಗಲಿ ಟ್ಯಾಗ್ಲೈನ್ ಆಗಲಿ ಎಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಒಂದು ಟ್ರೇಡ್ ಮಾರ್ಕ್ಸ್ ಯೂಸ್ ಮಾಡುತ್ತೆ. ಟ್ರೇಡ್ ಮಾರ್ಕ್ಸ್ ಹೆಲ್ಪ್ ಮಾಡುತ್ತೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ, ಇದು ಕಂಪನಿದು ರೆಪ್ಯುಟೇಷನ್ ಮೇಂಟೈನ್ ಮಾಡೋದಕ್ಕೆ ಮತ್ತೆ ಕಸ್ಟಮರ್ದು ಟ್ರಸ್ಟ್‌ನ ಬಿಲ್ಡ್ ಮಾಡೋದಕ್ಕೆ ಮತ್ತೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೆಲ್ಪ್ ಆಗತ್ತೆ. ಓಕೆನಾ. ನೆಕ್ಸ್ಟ್ ರೋಲ್ ಆಫ್ IP ಇನ್ ಕಲ್ಚರಲ್ ಡೆವಲಪ್‌ಮೆಂಟ್. ಕಲ್ಚರಲ್ ಡೆವಲಪ್‌ಮೆಂಟ್ ಅಲ್ಲಿ ಯಾವ ತರ ಹೆಲ್ಪ್ ಆಗತ್ತೆ? ಸೊ ಇವಾಗ ಕಲ್ಚರಲ್ ಕ್ರಿಯೇಷನ್‌ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಂಗೆ ಅಂತ ಅಂದ್ರೆ, ಕಾಪಿರೈಟ್ ಲಾಸ್ ಅನ್ನೋದು ಮೋಟಿವೇಟ್ ಮಾಡುತ್ತೆ. ಏನಕ್ಕೆ? ಇವಾಗ ನಾನು ಹೇಳ್ದೆ ಕಾಪಿರೈಟ್ ಅಲ್ಲಿ ಏನಾಗತ್ತೆ ಅಂದ್ರೆ, ಯಾರು ಕಾಪಿ ಮಾಡ್ಬೋದು, ಯಾರು ಹೆಂಗ್ ಶೇರ್ ಮಾಡ್ಬೋದು, ಅವರು ಹೆಂಗ್ ಯೂಸ್ ಮಾಡ್ಬೋದು ಅಂತ, ರೈಟ್? ಸೊ ಈ ತರ ಇದ್ದಾಗ ಆರ್ಟಿಸ್ಟಿಗೆ ಮತ್ತೆ ರೈಟರ್ಸಿಗೆ ಮತ್ತೆ ಲಿರಿಕ್ಸ್ ಬರೆಯೋರಿಗೆ ಏನಾದ್ರೂ ಆಗ್ಲಿ ಹೊಸದಾಗಿ ಏನಾದ್ರೂ ಇನ್ವೆಂಟ್ ಮಾಡೋದಕ್ಕೆ ಮೋಟಿವೇಟ್ಸ್ ಮಾಡುತ್ತೆ, ರೈಟ್? ಸೊ ಮತ್ತೆ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ನಮ್ಮ ಒಂದು ಇನ್ವೆನ್ಷನ್ ಪ್ರೊಟೆಕ್ಟೆಡ್ ಆಗಿರುತ್ತೆ ಅಂತ. ಸೊ ಈ ತರ ಕಲ್ಚರಲ್ ಕ್ರಿಯೇಷನ್ ಅಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತೆ ಪ್ರಮೋಷನ್ ಆಫ್ ಕ್ರಿಯೇಟಿವಿಟಿ ಅಂಡ್ ವೆರೈಟಿ. ಸೊ ಈ IP ರೈಟ್ಸ್ ಎಂಕರೇಜಸ್ ದ ಪೀಪಲ್ ಟು ಟ್ರೈ ಡಿಫ್ರೆಂಟ್ ಐಡಿಯಾಸ್. ಆಮೇಲೆ ಆರ್ಟಿಸ್ಟ್ ಕ್ರಿಯೇಟ್ ನ್ಯೂ ಸ್ಟೈಲ್ಸ್ ಆಫ್ ಮ್ಯೂಸಿಕ್, ಮತ್ತೆ ರೈಟರ್ಸು ಹೊಸ ಸ್ಟೋರೀಸ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಫಿಲಮ್ ಮೇಕರ್ಸು ಬೇರೆ ಬೇರೆ ಕಥೆಗಳನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ನಮಗೆ ವೆರೈಟಿ ಟೈಪ್ಸ್ ತುಂಬಾ ಕಡೆ ನಮಗೆ ತುಂಬಾ ಚೆನ್ನಾಗಿ ತಲೆ ಓಡುತ್ತೆ ಅವಾಗ. ಸೊ ಇದರಿಂದ ಈ ತರ ಕ್ರಿಯೇಟಿವಿಟಿ ಮತ್ತೆ ವೆರೈಟಿಗೆ ಯೂಸ್ ಆಗತ್ತೆ. ಅರ್ಥ ಆಯ್ತಲ್ವಾ? ಸೊ ಇದ್ರಲ್ಲಿ ಏನು ಇಲ್ಲ ಗೈಸ್, ನೀವು ನೋಡಿದ ತಕ್ಷಣನೇ ಅರ್ಥ ಆಗ್ಬಿಡುತ್ತೆ. ಓಕೆನಾ. ಸೊ ಡೋಂಟ್ ವರಿ, ನಾನು ಆ ಥರನೇ ಬರ್ದಿರೋದು. ಆಮೇಲೆ ನೆಕ್ಸ್ಟ್ ಶೇರಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರ್. ಯಾವ ರೀತಿ ನೀವು ಒಂದು ಕಲ್ಚರ್ನ ಶೇರ್ ಮಾಡೋದಾಗ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಾಗ್ಲಿ ಹೆಂಗೆ ಯೂಸ್ ಆಗುತ್ತೆ ಈ ಒಂದು IP ಅಂತ ನೋಡೋದಾದ್ರೆ, ಸೊ ಇದೇನ್ ಮಾಡುತ್ತೆ, ಟ್ರೆಡಿಷನಲ್ ಆರ್ಟ್ಸ್ ಮತ್ತೆ ಟ್ರೆಡಿಷನಲ್ ಸಾಂಗ್ಸ್, ಆಮೇಲೆ ಟ್ರೆಡಿಷನಲ್ ನಾಲೆಡ್ಜ್, ಲೋಕಲ್ ಲ್ಯಾಂಗ್ವೇಜ್, ಸೊ ಸೊ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಈ ಒಂದು IP. ಸೊ ಯಾಕೆ ಪ್ರೊಟೆಕ್ಟೆಡ್ ಮಾಡುತ್ತೆ? ಸೊ ಅಕಸ್ಮಾತ್ ಏನಾದ್ರು ಇದು ಪ್ರೊಟೆಕ್ಟೆಡ್ ಅಂತ ಗೊತ್ತಾದ್ರೆ, ಹೌದು, ಪೀಪಲ್ ಯಾವುದೇ ರೀಜನ್ಸ್ ಅಲ್ಲಿ ಇರ್ಲಿ, ಯಾವುದೇ ಕಂಟ್ರೀಸ್ ಅಲ್ಲಿ ಇರ್ಲಿ, ಬಂದು ಅದನ್ನ ಕಲ್ತು ಮತ್ತೆ ಆಮ್, ಏನಾದ್ರೂ ಒಂದು ಹೊಸದಾಗಿ ಏನಾದ್ರೂ ಮಾಡ್ಬೇಕಂತ ಆ ಒಂದು ಫೀಲ್ಡ್ ಅಲ್ಲಿ ಅವರಿಗೆ ಅನ್ಸಕ್ ಸ್ಟಾರ್ಟ್ ಆಗತ್ತೆ. ಸೊ ನೆಕ್ಸ್ಟ್ ಎಜುಕೇಶನಲ್ ಅಂಡ್ ನಾಲೆಡ್ಜ್ ಶೇರಿಂಗ್ ಅಲ್ಲಿ ಹೆಂಗ್ ಯೂಸ್ ಆಗುತ್ತೆ ಅಂದ್ರೆ, ಸೊ IP ಇವಾಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ನೀವು ಓದಬೇಡಿ ಅಂತ ಹೇಳಲ್ಲ. ಓಕೆನಾ. ಬುಕ್ಸು, ರಿಸರ್ಚ್ ಪೇಪರ್ಸು ಮತ್ತೆ ಕಂಟೆಂಟು ಎಜುಕೇಷನ್‌ಗೆ ಅಂತ ಹೆಂಗೆ ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು ಅಂತ ಅಷ್ಟೇ. ಸೊ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ನೀವು ಏನೋ ಒಂದು ಟೆಕ್ಸ್ಟ್ ಬುಕ್‌ನ ಬೈ ಮಾಡ್ತೀರಾ ಅಂಗಡಿಗೆ ಹೋಗಿ. ಆಮೇಲೆ ನೀವು ಆ ಟೆಕ್ಸ್ಟ್ ಬುಕ್‌ನ ಓದ್ತೀರಾ. ಮತ್ತೆ ಅದ್ರಲ್ಲಿಂದ ಏನೋ ಒಂದು ಕಲಿತೀರಾ. ಸೊ ಬಟ್ ಯು ಕಾಂಟ್ ಏನಂತೀರಾ, ನೀವು ಅದೇ ಟೆಕ್ಸ್ಟ್ ಬುಕ್‌ನ ಒಂದು 100 ಕಾಪೀಸ್ ಮಾಡಿ ನೀವು ಸೆಲ್ ಮಾಡಕ್ಕಾಗತ್ತಾ? ಅಲ್ವಾ? ಸೊ ಇದು ಯು ಶುಡ್ ನಾಟ್ ಡೂ ಲೈಕ್ ದಟ್. ಯು ಕ್ಯಾನ್ಟ್ ಡೂ ಲೈಕ್ ದಟ್. ಓಕೆ. ಅದನ್ನೇ IP ಪ್ರೊಟೆಕ್ಷನ್ ಅಂತ ಹೇಳೋದು. ಸೊ ಇದು ಈ ಒಂದು ಇದ್ರಲ್ಲಿ IP ಪ್ರೊಟೆಕ್ಷನ್ ಅನ್ನೋ ಲಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಲಿಸ್ಟ್ ದ ಮೇಜರ್ ಅಮೆಂಡ್ಮೆಂಟ್ಸ್ ಇನ್ ದ IP ಲಾಸ್ ಅಂಡ್ ಆರ್ಟ್ಸ್ ಇನ್ ಇಂಡಿಯಾ. ಫಸ್ಟ್ ಒನ್ನು ಚೇಂಜಸ್ ಇನ್ ಪೇಟೆಂಟ್ ಲಾ. ಸೊ ಪೇಟೆಂಟ್ ಅಮೆಂಡ್ಮೆಂಟ್ 1999 ಅಲ್ಲಿ, ಸೊ ಏನ್ ಗೊತ್ತಾ, ಮುಂಚೆ ಇಂಡಿಯನ್ ಪೇಟೆಂಟ್ ಲಾ ಅನ್ನೋದು ತುಂಬಾ ಓಲ್ಡ್ ಇತ್ತು, ಅಂದ್ರೆ ಔಟ್ಡೇಟೆಡ್ ಆಗಿತ್ತು. ಓಕೆನಾ. ಈ 1999 ಅಲ್ಲಿ ಸೊ ಇಂಡಿಯಾ ಏನ್ ಮಾಡ್ತು, ಆ ಆ ಒಂದು ಲಾಸ್ನೆಲ್ಲ ಅಪ್ಡೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಏನಕ್ಕೆ ಅಪ್ಡೇಟ್ ಮಾಡ್ತು ಅಂತ ಅಂದ್ರೆ, ಗ್ಲೋಬಲ್ ರೂಲ್ಸ್ನ ಮ್ಯಾಚ್ ಮಾಡೋದಕ್ಕೆ ಅಂತ ಈ ಒಂದು ಇಂಡಿಯನ್ ಪೇಟೆಂಟ್ ಲಾಸ್ನ ಅಪ್ಡೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಓಕೆನಾ. ಸೊ ಇದನ್ನ ಏನಕ್ಕೆ ಮಾಡಿದ್ರು ಅಂದ್ರೆ, ಅವಾಗ ಇಂಡಿಯಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಜಾಯಿನ್ ಆಗ್ಬೇಕಿತ್ತು. ಅವರ ಒಂದು ಸ್ಟ್ಯಾಂಡರ್ಡ್ಸ್ ನ ಮ್ಯಾಚ್ ಮಾಡೋದಕ್ಕೆ ಅಂತ ಅವರು ಅಪ್ಡೇಟ್ ಮಾಡಿದ್ರು. ಓಕೆನಾ. ಸೊ ಇವಾಗ ಪೇಟೆಂಟ್ ಅನ್ನೋದು ಎಲ್ಲಾದ್ರ ಮೇಲೂ ಇರುತ್ತೆ. ಇವಾಗ ಲೋಗೋ ಲೋಗೋ ಅಂತೀನಿ. ಸೊ ಇವಾಗ ನೀವೇನಾದ್ರೂ ಹೊಸದಾಗಿ ಕ್ರಿಯೇಟ್ ಮಾಡಿರ್ತೀರ, ಇವಾಗ ಒಂದು ಮೆಡಿಸಿನ್ ನ ಪ್ರೊಡ್ಯೂಸ್ ಮಾಡಿರ್ತೀರಾ. ಆಮೇಲೆ ಕೆಮಿಕಲ್ಸ್ ನ ನೀವು ಹೊಸದಾಗಿ ಏನೋ ಕಂಡು ಮತ್ತೆ ಫುಡ್ ಐಟಮ್ಸ್ ಆಗ್ಲಿ, ಆಮೇಲೆ ಫೋನ್ ಕವರ್ಸ್ ಆಗ್ಲಿ, ಸೊ ಇದೆಲ್ಲ ಪೇಟೆಂಟ್ಸ್ ಇರುತ್ತೆ. ಓಕೆನಾ. ಸೊ ಹೊಸದಾಗಿ ಏನೇ ಕ್ರಿಯೇಟ್ ಮಾಡಿದ್ರು ನೀವು ಪೇಟೆಂಟ್ ತಗೊಂಡ್ರೆ ಆ ಒಂದು ಡಿಸೈನ್ ಆಗ್ಲಿ ಅಥವಾ ವರ್ಕಿಂಗ್ ಆಗ್ಲಿ ಎಲ್ಲ ಪ್ರೊಟೆಕ್ಟೆಡ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪೇಟೆಂಟ್ ಅಮೆಂಡ್ಮೆಂಟ್ 2005. ಸೊ ಅವಾಗ ಹೆಂಗಾಯ್ತು, 2005 ಅಲ್ಲಿ ಏನಾಯ್ತು ಅಂದ್ರೆ, ಸೊ
ದಿಸ್ ಲಾ ಅಲೌಡ್ ದ ಪೇಟೆಂಟ್ ಫಾರ್ ಆಲ್ ದ ಟೈಪ್ಸ್ ಆಫ್ ಇನ್ವೆನ್ಷನ್. ಮುಂಚೆ ನಾನು ಹೇಳ್ದೆ ಅಲ್ವಾ ಔಟ್‌ಡೇಟೆಡ್ ಆಗಿತ್ತು ಅಂತ. ಅಷ್ಟಕ್ಕೂನು ಅವರು ಏನು ಪೇಟೆಂಟ್ ಕೊಡ್ತಿರ್ಲಿಲ್ಲ. ಸೊ ಅದಾದ್ಮೇಲೆ 2005 ಅಲ್ಲಿ ಪ್ರತಿಯೊಂದಕ್ಕೂ ಪೇಟೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆನಾ? ಅದು ಪ್ರಾಡಕ್ಟ್ ಆಗ್ಲಿ, ಪ್ರೋಸೆಸ್ ಆಗ್ಲಿ, ಅದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದಾಗ್ಲಿ, ಸೊ ಅದಕ್ಕೂ ಕೂಡ ಪೇಟೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇಟ್ ಇಂಟ್ರೊಡ್ಯೂಸ್ಡ್ ಅಪೋಸಿಷನ್ ಸಿಸ್ಟಮ್. ಅಂದ್ರೆ ಸೊ ಯಾರಾದ್ರೂ ನೀವು ಮಾಡಿರೋ ಇದಕ್ಕೆ ಪೇಟೆಂಟ್‌ನ ಅಪೋಸ್ ಮಾಡ್ಬೋದು. ಆ ಒಂದು ರೈಟು ಇತ್ತು. ಆಮೇಲೆ ಕಂಪಲ್ಸರಿ ಲೈಸೆನ್ಸಿಂಗ್ ಇರ್ಬೇಕು. ಅಂದ್ರೆ ಗವರ್ನಮೆಂಟ್ ಕ್ಯಾನ್ ಅಲೌ ಅದರ್ಸ್ ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್. ಪಬ್ಲಿಕ್ ಇಂಟ್ರೆಸ್ಟ್ ಪ್ರಕಾರನೇ ನೀವು ಏನಾದ್ರೂ ಪ್ರೊಡ್ಯೂಸ್ ಮಾಡ್ಬೇಕು ಪ್ರಾಡಕ್ಟ್‌ನ. ಅರ್ಥ ಆಯ್ತಲ್ವಾ? ಸೊ ದಿಸ್ ಲಾ ಟ್ರೈ ಟು ಎಂಕರೇಜ್ ದ ಇನ್ವೆಂಟರ್ಸ್ ಅಂಡ್ ಪ್ರೊಟೆಕ್ಟ್ ದ ಪೀಪಲ್ಸ್ ಹೆಲ್ತ್. ಓಕೆನಾ? ನೆಕ್ಸ್ಟ್ ಚೇಂಜಸ್ ಇನ್ ದ ಕಾಪಿರೈಟ್. ಕಾಪಿರೈಟ್ ಅಲ್ಲಿ ಏನಾಯ್ತು ಅಂತ ನೋಡೋಣ ಇವಾಗ. ಸೊ ಕಾಪಿರೈಟ್ ಅಮೆಂಡ್ಮೆಂಟ್ 1994 ಅಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಬುಕ್ಸ್ ತರ ಟ್ರೀಟ್ ಆಗಕ್ ಸ್ಟಾರ್ಟ್ ಆಯ್ತು. ಮತ್ತೆ ಈ ಡೇಟಾ ಬೇಸ್ಗೂ ಕೂಡ ಅವಾಗ ಕಾಪಿರೈಟ್ ಪ್ರೊಟೆಕ್ಷನ್ ಇತ್ತು. ಸೊ ಇವಾಗ ನಾನು ಒಂದು ಹೇಳ್ತೀನಿ. ಸೊ ಮುಂಚೆ ಎಲ್ಲ ಇವಾಗ ತುಂಬಾ ಹಳೆ ಕಾಲದಲ್ಲಿ ಸೊ ಕಂಟೆಂಟ್ ಎಲ್ಲ ನಿಮಗೆ ಹೆಂಗ್ ಸಿಕ್ತಿತ್ತು? ಇಲ್ಲ ನಿಮ್ಗೆ ಬುಕ್ಸ್ ಕಡೆಯಿಂದ ಸಿಕ್ತಿತ್ತು, ಸಿಡಿಯಲ್ಲಿ ಸಿಕ್ತಿತ್ತು, ಅಥವಾ ಡಿವಿಡಿಯಲ್ಲಿ ಸಿಕ್ತಿತ್ತು. ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಇವಾಗ ಕಂಟೆಂಟ್ ಎಲ್ಲ ಏನೋ ಯೂಟ್ಯೂಬ್ ಅಲ್ಲಿ ಸಿಗಕ್ ಸ್ಟಾರ್ಟ್ ಆಯ್ತು, ವಾಟ್ಸ್ಆಪ್ ಅಲ್ಲಿ ಸಿಗಕ್ ಸ್ಟಾರ್ಟ್ ಆಯ್ತು, ವೆಬ್ಸೈಟ್ ಅಲ್ಲಿ ಸಿಗಕ್ ಸ್ಟಾರ್ಟ್ ಆಯ್ತು ಅಲ್ವಾ? ಸೊ ಈ ಓಲ್ಡ್ ಲಾ ಎಲ್ಲ ಮುಂಚೆ ಏನಂತೀರಾ ಸಾಕಾಗ್ತಿರ್ಲಿಲ್ಲ. ಅದಕ್ಕೆ ಯಾಕೆ ಅಂತ ಕೇಳಿ. ಸೊ ಇವಾಗ ನೀವೇನಾದ್ರೂ ಅವಾಗ ನೀವು ಮೂವಿ ಏನಾದ್ರೂ ನೋಡಿದಾಗ ಸೊ ಅವಾಗಲ್ಲ ಆಕ್ಚುಲಿ ಈ ಟೈಮ್ ಅಂದ್ರೆ ಇವಾಗ ಈ ಲಾಸ್ ಎಲ್ಲ ಬಂದಿರ್ಲಿಲ್ಲ ಅಂದಿದ್ರೆ ಸೊ ಯಾರಾದ್ರೂ ಒಂದು ಹೊಸ ಮೂವಿ ನೋಡಿದಾಗ ಆ ಒಂದು ವೆಬ್ಸೈಟ್ ಅಲ್ಲಿ ಅದನ್ನ ಹೋಗಿ ತಗೊಂಡೋಗಿ ಶೇರ್ ಮಾಡ್ಬೋದಿತ್ತು. ರೈಟ್? ಶೇರ್ ಮಾಡ್ಬೋದಿತ್ತು. ಆಮೇಲೆ ಇವಾಗ ಏನೋ ಒಂದು ಪರ್ಸನ್ ಸಾಂಗ್ ನ ಅಪ್ಲೋಡ್ ಮಾಡಿರ್ತಾರೆ. ಸೊ ಅದನ್ನ ಹೋಗಿ ನೀವು ಎಲ್ಲೆಲ್ಲೋ ಶೇರ್ ಮಾಡ್ಬೋದು, ಯೂಟ್ಯೂಬ್ ಅಲ್ಲಿ ಶೇರ್ ಮಾಡೋದು. ಸೊ ಇದು ಹೆಂಗ್ ಆಗ್ತಿತ್ತು ಅಂದ್ರೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿತ್ತು. ಅಕಸ್ಮಾತ್ ಏನಾದ್ರು ಓಲ್ಡ್ ಲಾ ಇದ್ದಿದ್ರೆ. ಓಕೆ. ಇದರಿಂದ 2012 ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಅವರು ರೂಲ್ಸ್ನೆಲ್ಲ ಚೇಂಜ್ ಮಾಡ್ಬಿಟ್ರು. ಸೊ ಇವಾಗ ಅದಕ್ಕೆ ಈ ಕಾಪಿರೈಟ್ ಪ್ರೊಟೆಕ್ಷನ್, ಪೇಟೆಂಟ್ ಪ್ರೊಟೆಕ್ಷನ್ ಅದೆಲ್ಲ ಬಂದಿರೋದು. ಅರ್ಥ ಆಯ್ತಲ್ವಾ? ಸೊ ಇದನ್ನೇ ನಾನು ಇಲ್ಲಿ ಬರ್ತಿರೋದು. ಸೊ ನಿಮಗೆ ಹಂಗೆ ಎಕ್ಸ್ಪ್ಲೇನ್ ಮಾಡ್ತೆ. ಸೊ ನಿಮಗೆ ಒಂದು ಐಡಿಯಾ ಬಂತು ಅಂತ ಅನ್ಸುತ್ತೆ. ಸೊ ಏನಕ್ಕೂ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ ಗೈಸ್. ಇಟ್ ಇಸ್ ಜನರಲ್ ಹೇಳ್ಬೇಕು ಅಂದ್ರೆ. ಸೊ ನೆಕ್ಸ್ಟ್ ಚೇಂಜಸ್ ಇನ್ ಟ್ರೇಡ್ ಮಾರ್ಕ್ ಲಾ. ಸೊ ಇವಾಗ ಟ್ರೇಡ್ ಮಾರ್ಕ್ ಅಮೆಂಡ್ಮೆಂಟ್ 1999 ಅಲ್ಲಿ ಸೊ ಏನಾಯ್ತು ಅಂದ್ರೆ ಟ್ರೇಡ್ ಮಾರ್ಕು ಎಲ್ಲ ಇಂಪ್ರೂವ್ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಇವಾಗ ಸರ್ವಿಸ್ ಮಾರ್ಕ್ಸ್ ಎಲ್ಲ ಅಲೌ ಮಾಡಿದ್ರು. ಆಮೇಲೆ ಸೌಂಡ್ ಮಾರ್ಕ್ಸ್ಗೂ ಕೂಡ ಈ ಅಲೌ ಮಾಡಿದ್ರು. ಆಮೇಲೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಿಕಮ್ ಈಸಿಯರ್. ಆಮೇಲೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಫೇಕ್ ಬ್ರ್ಯಾಂಡ್ಸ್ ವಾಸ್ ಇಂಪ್ರೂವ್ಡ್. ಓಕೆ. ಸೊ ಇವಾಗ ಏನ್ ಹೇಳ್ಬೇಕು ಅಂದ್ರೆ ಇವಾಗ ಬ್ಯಾಂಕು, ಹಾಸ್ಪಿಟಲ್, ಕಾಲೇಜಸ್ ಮತ್ತೆ ಈ ಆನ್ಲೈನ್ ಆಪ್ ಅಲ್ಲ. ಸೊ ಇದನ್ನ ಇವರು ಪ್ರಾಡಕ್ಟ್ಸ್ ಅಷ್ಟೇ ಸೆಲ್ ಮಾಡಲ್ಲ. ಓಕೆನಾ? ಸೊ ಅವರು ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ ಅಲ್ವಾ? ಸೊ ದಟ್ ಈಸ್ ವಾಟ್ ಈ ಟ್ರೇಡ್ ಮಾರ್ಕ್ಸ್ ಅದನ್ನು ಕೂಡ ಪ್ರೊಟೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ನೆಕ್ಸ್ಟ್ ಗ್ರಾಫಿಕಲ್ ಇಂಡಿಕೇಶನ್ ಲಾ. ಇದೇನ್ ಹೇಳುತ್ತೆ ಅಂದ್ರೆ ಸೊ ಜಿಯೋಗ್ರಫಿಕಲ್ ಇಂಡಿಕೇಶನ್ ಲಾ. ಸೊ ದಿಸ್ ಲಾ ಪ್ರೊಟೆಕ್ಟ್ಸ್ ಪ್ರಾಡಕ್ಟ್ಸ್ ಮೇಡ್ ಇನ್ ದ ಸ್ಪೆಷಲ್ ಪ್ಲೇಸಸ್. ಸೊ ಇವಾಗ ನಾನು ಹೇಳ್ಬೇಕು ಅಂತ ಅಂದ್ರೆ ಇವಾಗ ಇವಾಗ ನೀವು ಡಾರ್ಜಿಲಿಂಗ್ ರೀಜಿಯನ್ ಅಲ್ಲಿ ಗ್ರೋ ಆಗುವಂತ ಟೀ ಏನಂತೀರಾ ಟೀನ ಬೆಳಿತಾರೆ ಅಲ್ವಾ, ಲೈಕ್ ಟೀ ಸೊಪ್ಪನ್ನ. ಸೊ ಅದನ್ನ ಏನಂತ ಕರಿಬಹುದು? ಡಾರ್ಜಿಲಿಂಗ್ ಟೀ ಅಂತ ನಾವು ಲೀಗಲ್ ಆಗಿ ಅದನ್ನ ಕರೀತಾರೆ. ಓಕೆನಾ? ಸೊ ಇದ್ರಿಂದ ಏನಾಗತ್ತೆ? ಸೊ ನಾವು ಲೋಕಲ್ ಫಾರ್ಮರ್ಸ್ ರೈಟ್ಸ್ ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಸೊ ಅದನ್ನ ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಮುಖಾಂತರ ಮಾಡ್ಬೋದಿತ್ತು. ಓಕೆನಾ? ಸೊ ಎಕ್ಸಾಂಪಲ್ ಹೇಳಿದೆ ಅಲ್ವಾ? ಸೊ ಪ್ಲೇಸ್ ಇಸ್ ಈಕ್ವಲ್ ಟು ನೇಮ್ ಇಸ್ ಈಕ್ವಲ್ ಟು ಪ್ರೊಟೆಕ್ಷನ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಕೀ ಆಸ್ಪೆಕ್ಟ್ಸ್ ಆಫ್ ದ ಪೇಟೆಂಟ್. ಈ ಎಕ್ಸ್ಕ್ಲೂಸಿವ್ ರೈಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಇನ್ವೆಂಟರಿಗೆ ಲೀಗಲ್ ರೈಟ್ ಅನ್ನೋದನ್ನ ಕೊಡ್ತಾರೆ. ಓಕೆನಾ? ಸೊ ಇದು ಲೀಗಲ್ ರೈಟ್ ಅಂದ್ರೆ ನಿಮಗೆ ಗೊತ್ತು, ಯಾರು ಯೂಸ್ ಮಾಡಬೇಕು, ಅವರ ಒಂದು ಏನಂತಾರೆ ಇನ್ವೆನ್ಷನ್ ಯಾರು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಈ ತರ ಎಲ್ಲ. ಸೊ ಅವ್ರಿಗೆ ಮಾತ್ರ ಅದೊಂದು ರೈಟ್ ಇರುತ್ತೆ. ಮತ್ತೆ ಯಾರು ಕೂಡ ಅವರ ಒಂದು ಕ್ರಿಯೇಷನ್ ಅಥವಾ ಐಡಿಯಾಸ್ನ ಅವರ ಪರ್ಮಿಷನ್ ಇಲ್ಲದೆ ಯೂಸ್ ಮಾಡ್ಕೊಳ್ಳಕ್ಕೆ ಆಗದೇ ಇಲ್ಲ. ಓಕೆನಾ? ಸೊ ಇವಾಗ ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ. ಸೊ ಇವಾಗ ಯಾರೋ ಒಬ್ರು ಇವಾಗ ಒಂದು ಪರ್ಸನ್ ವಾಟರ್ ಸೇವಿಂಗ್ ಇರಿಗೇಷನ್ ಡಿವೈಸ್ ನ ಏನೋ ಇನ್ವೆಂಟ್ ಮಾಡಿರ್ತಾರೆ, ಮತ್ತೆ ಅದನ್ನ ಪೇಟೆಂಟ್ ನ ತಗೊಂಡಿರ್ತಾರೆ ಅದಕ್ಕೆ ಅಂತ. ಸೊ ಇವಾಗ ಬೇರೆ ಕಂಪನೀಸ್ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡಕ್ಕಾಗಲ್ಲ ಆ ಡಿವೈಸ್ ನ. ಈ ಒಂದು ಇವ್ರ ಪರ್ಮಿಷನ್ ಇಲ್ಲದೆ, ಯಾರು ಇನ್ವೆಂಟರ್ ಪರ್ಮಿಷನ್ ಇಲ್ಲದೆ ಅವರು ಸೆಲ್ ಮಾಡೋದಿಕ್ಕಾಗಲ್ಲ. ಅಕಸ್ಮಾತ್ ಅದೇನೋ ಅವ್ರೇನಾದ್ರೂ ಆ ತರ ಮಾಡಿದ್ರು ಕೂಡ ಅದನ್ನ ಪೇಟೆಂಟ್ ಇನ್ಫ್ರಿಂಜ್ಮೆಂಟ್ ಅಂತ ಕರೀತಾರೆ.
ಅರ್ಥ ಆಯ್ತಾ? ಸೊ, ನೆಕ್ಸ್ಟ್ ಟೈಮ್ ಲಿಮಿಟೆಡ್ ಪ್ರೊಟೆಕ್ಷನ್. ಸೊ, ಪೇಟೆಂಟ್ ಅನ್ನೋದು ಪರ್ಮನೆಂಟ್ ಅಲ್ಲ. ಓಕೆನಾ? ಸೊ, ಇಟ್ ಈಸ್ ಗ್ರಾಂಟೆಡ್ ಫಾರ್ ದ ಲಿಮಿಟೆಡ್ ಪೀರಿಯಡ್. ಲಿಮಿಟೆಡ್ ಪೀರಿಯಡ್ ಅಂತ ಇರುತ್ತೆ ಆ ಒಂದು ಪೇಟೆಂಟಿಗೆ. ಸೊ, ಯೂಶುವಲಿ ಹೇಳ್ಬೇಕು ಅಂದ್ರೆ 20 ವರ್ಷ ಇರುತ್ತೆ ಅಷ್ಟೇ. ಓಕೆನಾ? ಸೊ, ಇವಾಗ ಹೇಳ್ಬೇಕು ಅಂದ್ರೆ ಇವಾಗ ಪೇಟೆಂಟೆಡ್ ಮೆಡಿಸಿನ್ ಫಾರ್ಮುಲಾ ಬಂದು ಇವಾಗ ಪೇಟೆಂಟೆಡ್ ಮೆಡಿಸಿನ್ ಫಾರ್ಮುಲಾ ಇರುತ್ತಲ್ಲ, ಅದು ಎಷ್ಟು ವರ್ಷವರೆಗೂ ಪ್ರೊಟೆಕ್ಟ್ ಆಗಿರುತ್ತೆ? 20 ವರ್ಷದವರೆಗೂ ಪ್ರೊಟೆಕ್ಷನ್ ಇರುತ್ತೆ. ಸೊ, 20 ವರ್ಷ ಆದ್ಮೇಲೆ ಇವಾಗ ಬೇರೆ ಕಂಪನೀಸು ಅದೇ ಒಂದು ವರ್ಷನ್ಸ್‌ನ ಅವರು ಏನ್ ಮಾಡ್ಬೋದು, ರಿಯಲ್ ವರ್ಲ್ಡ್‌ಗೆ ಬಿಡ್ಬೋದು. ಓಕೆನಾ? ಸೊ, ಅವಾಗ ಯಾವುದೇ ಪೇಟೆಂಟ್ ಇನ್ಫ್ರಿಂಜ್‌ಮೆಂಟ್ ಅನ್ನೋದು ಆಗೋದಿಲ್ಲ. ಸೊ, ಟೈಮ್ ಲಿಮಿಟೇಷನ್ ವರೆಗೂ ಅಷ್ಟೇ. ಓಕೆನಾ? ನೆಕ್ಸ್ಟ್ ಡಿಸ್ಕ್ಲೋಷರ್ ಆಫ್ ಇನ್ವೆನ್ಷನ್ಸ್. ಸೊ, ಡಿಸ್ಕ್ಲೋಷರ್ ಆಫ್ ಇನ್ವೆನ್ಷನ್ ಅಂತ ಅಂದ್ರೆ, ಸೊ ಟು ಗೆಟ್ ದ ಪೇಟೆಂಟ್ ದ ಇನ್ವೆಂಟರ್ ಮಸ್ಟ್ ಫುಲ್ಲಿ ಎಕ್ಸ್‌ಪ್ಲೇನ್ ದ ಇನ್ವೆನ್ಷನ್. ಒಂದು ಪೇಟೆಂಟ್ ಸಿಗ್ಬೇಕು ಒಂದು ಯಾವುದಕ್ಕೆ ಇನ್ವೆನ್ಷನ್‌ಗೆ ಅಂತ ಅಂದ್ರೆ, ನೀವು ಅದನ್ನ ಕಂಪ್ಲೀಟ್ ಆಗಿ ಆ ಒಂದು ಇನ್ಫಾರ್ಮೇಷನ್‌ನ ಎಕ್ಸ್‌ಪ್ಲೇನ್ ಮಾಡಬೇಕು. ಓಕೆನಾ? ಸೊ ಇದೇನ್ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ, ಸೊ ಇನ್ವೆನ್ಷನ್ನು ಸೊ ಯಾವ್ದು ಹೆಂಗ್ ಡಿಸೈನ್ ಮಾಡಿದ್ರಿ, ಅದು ಹೆಂಗ್ ವರ್ಕ್ ಆಗ್ತಿದೆ, ಆಮೇಲೆ ಹೆಂಗೆ ಯೂಸ್ ಮಾಡ್ಬೋದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೇನ್ ಮಾಡಿದಾಗನೇ ಅವರು ಪೇಟೆಂಟ್‌ನ ಕೊಡ್ತಾರೆ. ಓಕೆನಾ? ಎಕ್ಸಾಂಪಲ್, ಸೊ ಇವಾಗ ಇಫ್ ಸಮ್‌ವನ್ ಪೇಟೆಂಟ್ಸ್ ನ್ಯೂ ಇಂಜಿನ್ ಟೆಕ್ನಾಲಜಿ, ಒಂದು ಟೆಕ್ನಾಲಜಿನ ಅವರು ಪೇಟೆಂಟ್ ಆಗಿ ತಗೊಂಡ್ರೆ, ಸೊ ಆ ಪೇಟೆಂಟ್ ಡಾಕ್ಯುಮೆಂಟ್ ಏನೇನು ಎಕ್ಸ್‌ಪ್ಲೇನ್ ಮಾಡಬೇಕು ಅಂದ್ರೆ ವರ್ಕಿಂಗ್ ಮೆಕ್ಯಾನಿಸಮ್ ಮತ್ತೆ ಕಾಂಪೋನೆಂಟ್ಸ್ ಇದೆಲ್ಲ ಎಕ್ಸ್‌ಪ್ಲೇನ್ ಮಾಡಬೇಕು. ಸೊ ಈವನ್ ದೋ ಅದರ್ಸ್ ಕ್ಯಾನ್ ಕಾಪಿ ಇಟ್ ಡ್ಯೂರಿಂಗ್ ದ ಪೇಟೆಂಟ್ ಪೀರಿಯಡ್, ಸೊ ದೇ ಕ್ಯಾನ್ ಓನ್ಲಿ ಸ್ಟಡಿ ಫಾರ್ ದ ರಿಸರ್ಚ್ ಅಂಡ್ ಲರ್ನಿಂಗ್ ಪ್ರೊಸೆಸ್ ಅಷ್ಟೇ. ಸೊ ಅಕಸ್ಮಾತ್ ಅವ್ರು ಕಾಪಿ ಮಾಡಂಗಿದ್ರು ಕೂಡ ಬರೀ ಏನ್ ಮಾಡ್ಬೋದು, ರಿಸರ್ಚ್ ಪೇಪರ್ ಇಂದ ಅವರು ಅದನ್ನ ತಗೊಳ್ಬೋದು, ಅವರ ಒಂದು ಪ್ರಾಜೆಕ್ಟ್‌ಗೆ ಹೆಲ್ಪ್‌ಗೆ ಅಂತ ಅದನ್ನ ತಗೊಳ್ಬೋದು. ಬಟ್ ಕಂಪ್ಲೀಟ್ ಆಗಿ ಕಾಪಿ ಮಾಡ್ಕೊಂಡು ಅವ್ರೇನ್ ಹಾಕೋದಿಕ್ಕಾಗಲ್ಲ. ಓಕೆನಾ? ಸೊ ದಟ್ ಈಸ್ ವಾಟ್. ನೆಕ್ಸ್ಟು ಟೆರಿಟೋರಿಯಲ್ ನೇಚರ್. ಟೆರಿಟೋರಿಯಲ್ ನೇಚರ್ ಅಂದ್ರೆ ಏನು? ಇಟ್ ಈಸ್ ದ ಪೇಟೆಂಟ್ ಇಸ್ ವ್ಯಾಲಿಡ್ ಓನ್ಲಿ ಇನ್ ದ ಕಂಟ್ರಿ ಆರ್ ಅ ರೀಜನ್ ವೇರ್ ಇಟ್ ಇಸ್ ಗ್ರಾಂಟೆಡ್. ಹೌದು, ಇವಾಗ ನೀವು ಇಂಡಿಯಾದಲ್ಲಿ ಪೇಟೆಂಟ್ ತಗೊಂಡಿರ್ತೀರಾ, ಹೌದು. ಸೊ ಹಂಗೆ ಅಂತ ಹೇಳ್ಬಿಟ್ಟು ಇಡೀ ವರ್ಲ್ಡ್ ಅಲ್ಲಿರೋ ಎಲ್ಲಾ ಕಂಟ್ರೀಸಲ್ಲೂ ಪೇಟೆಂಟ್ ಆಗಿರುತ್ತೆ ಅಂತನಾ? ಇಲ್ಲ. ಓಕೆನಾ? ಸೊ ಅಕಸ್ಮಾತ್ ನಿಮಗೆ ಬೇರೆ ಕಂಟ್ರಿಲೂ ನನಗೆ ಪೇಟೆಂಟ್ ಬೇಕು ನನ್ನ ಒಂದು ಇನ್ವೆನ್ಷನ್‌ಗೆ ಅಂತ ಅಂದ್ರೆ, ಸೊ ನೀವು ಬೇರೆ ಬೇರೆ ಅಪ್ಲಿಕೇಶನ್ಸ್‌ನ ಹಾಕ್ಬೋದು ಬೇರೆ ಬೇರೆ ಕಂಪ್ನಿಗೆ, ಸಾರಿ, ಕಂಟ್ರಿಗೆ ಓಕೆನಾ? ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇಫ್ ಇನ್ವೆಂಟರ್ ಗೆಟ್ ಅ ಪೇಟೆಂಟ್ ಇನ್ ಇಂಡಿಯಾ, ಸೊ ಆ ಇನ್ವೆನ್ಷನ್ ಇಂಡಿಯಾದಲ್ಲಿ ಮಾತ್ರ ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೊ ಅಕಸ್ಮಾತ್ ಅವರಿಗೆ USA ಮತ್ತೆ ಯುರೋಪ್ ಇಲ್ಲೆಲ್ಲ ನನಗೆ ಪ್ರೊಟೆಕ್ಷನ್ ಬೇಕು ಅಂತ ಇದ್ರೆ, ಸೊ ದೇ ಕ್ಯಾನ್ ಅಪ್ಲೈ ಪೇಟೆಂಟ್ ಸೆಪರೇಟ್ಲಿ ಇನ್ ದೋಸ್ ಕಂಟ್ರೀಸ್. ಅರ್ಥ ಆಯ್ತಲ್ವಾ? ಸೊ ಇವಾಗ ಬೇರೆ ಒಂದು ಇದೆ, ಲೈಕ್ ಇವಾಗ ಪೇಟೆಂಟಬಲ್ ರಿಕ್ವೈರ್ಮೆಂಟ್ಸ್ ಅಂತ. ಇದನ್ನು ಆಕ್ಚುಲಿ ಇಷ್ಟು ಬರೆದ್ರೆ ಸಾಕು, ಬಟ್ ಇದನ್ನು ನಿಮಗೆ ನೆನಪಿದ್ರೆ ಎಕ್ಸ್‌ಪ್ಲೇನ್ ಮಾಡಿ. ಓಕೆನಾ? ಪೇಟೆಂಟಬಲ್ ರಿಕ್ವೈರ್ಮೆಂಟ್ಸ್. ಸೊ ಇವಾಗ ಯಾವುದೇ ಒಂದು ಇನ್ವೆನ್ಷನ್ ಪೇಟೆಂಟ್ ಬರಬೇಕು ಅಂತ ಇದ್ರೆ, ಸೊ ಅದು 3 ಥಿಂಗ್ಸ್‌ನ ಸ್ಯಾಟಿಸ್ಫೈ ಮಾಡಬೇಕು. ಏನಂದ್ರೆ ಫಸ್ಟ್ ನಾವೆಲಿಟಿ. ನಾವೆಲಿಟಿ ಅಂದ್ರೆ ದ ಇನ್ವೆನ್ಷನ್ ಮಸ್ಟ್ ಬಿ ನ್ಯೂ ಅಂಡ್ ನಾಟ್ ಆಲ್ರೆಡಿ ನೌನ್ ಟು ದ ಪಬ್ಲಿಕ್. ಅದೊಂದು ನ್ಯೂ ಆಗಿರಬೇಕು ಇನ್ವೆನ್ಷನ್. ಓಕೆ? ನೆಕ್ಸ್ಟ್ ಇನ್ವೆನ್ಷನ್ ಸ್ಟೆಪ್. ಸೊ ಇನ್ವೆನ್ಷನ್ ಸ್ಟೆಪ್ಸ್ ಅನ್ನೋದು ಶುಡ್ ನಾಟ್ ಬಿ ಆಬ್ವಿಯಸ್. ಅಂದ್ರೆ ಬರೀ ಸ್ಕಿಲ್ಡ್ ಪರ್ಸನ್‌ಗೆ ಮಾತ್ರ ಅರ್ಥ ಆಗುವಂತದ್ದು ಇರಬಾರ್ದು. ಒಟ್ನಲ್ಲಿ ನೋಡಿದಾಗ ಯಾವುದೇ ಒಬ್ಬ ರಿಸರ್ಚರ್ಸ್‌ಗೆ ಅದು ಅರ್ಥ ಆಗ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಅಪ್ಲಿಕೇಬಿಲಿಟಿ. ದ ಇನ್ವೆನ್ಷನ್ ಮಸ್ಟ್ ಬಿ ಯೂಸ್‌ಫುಲ್ ಅಂಡ್ ಕೇಪಬಲ್ ಆಫ್ ಬೀಯಿಂಗ್ ಮೇಡ್ ಆರ್ ಯೂಸ್ಡ್ ಇನ್ ದ ಇಂಡಸ್ಟ್ರೀಸ್. ಅದನ್ನ ಇಂಡಸ್ಟ್ರಿಗೆ ಯೂಸ್ ಆಗಬೇಕು. ಓಕೆನಾ? ಆ ತರ ನಿಮ್ಮ ಒಂದು ಏನಂತೀರಾ, ಇನ್ವೆನ್ಷನ್ ಇರಬೇಕು. ನೆಕ್ಸ್ಟ್ ಎನ್ಫೋರ್ಸಬಲ್ ಲೀಗಲ್ ಪ್ರೊಟೆಕ್ಷನ್. ಸೊ ಅಂತ ಅಂದ್ರೆ ಇವಾಗ ಪೇಟೆಂಟ್ ಗಿವ್ಸ್ ದ ಇನ್ವೆಂಟರ್ ದ ಲೀಗಲ್ ರೈಟ್‌ನ ಕೊಡ್ತಾರೆ ಟು ಟೇಕ್ ದ ಆಕ್ಷನ್ ಅಗೇನ್ಸ್ಟ್ ದ ಎನಿವನ್ ಹೂ ಇನ್ಫ್ರಿಂಜಸ್ ಅ ಪೇಟೆಂಟ್. ಯಾರಾದ್ರೂ ನಿಮ್ಮ ಒಂದು ಇನ್ವೆನ್ಷನ್ ಅವ್ರೇನಾದ್ರೂ ಕಾಪಿ ಮಾಡಕ್ಕೆ ಟ್ರೈ ಮಾಡಿದ್ರೆ, ಸೊ ನಿಮಗೆ ಆ ಒಂದು ರೈಟ್ ಇರುತ್ತೆ ಅವರಿಗೆ ಪೇಟೆಂಟ್ ಇನ್ಫ್ರಿಂಜ್ಮೆಂಟ್ ಅನ್ನೋ ಇದನ್ನ ಕೊಡ್ಬೋದು. ಏನಂತೀರಾ, ಆಮ್, ಒಂದು ಪನಿಷ್ಮೆಂಟ್ ಅನ್ನೋದನ್ನ ಕೊಡ್ಬೋದು ಅವರಿಗೆ. ಇವಾಗ ನೀವೇ ನೋಡಿ ಗೈಸ್, ಇವಾಗ ಯೂಟ್ಯೂಬ್ ಆಗ್ಲಿ ಏನಾದ್ರೂ ಆಗ್ಲಿ, ನೀವು ಯಾವ್ದಾದ್ರು ಬೇರೆ ವಿಡಿಯೋ ತಂದು ಹಾಕಿದಾಗ ಸೊ ನಿಮ್ಗೆ ಕಾಪಿ ರೈಟ್ ಅನ್ನೋದು ಬರುತ್ತೆ, ರೈಟ್? ಸೊ ಯು ಕಾಂಟ್ ಡೂ ದಟ್. ಸೊ ಅವರು ಏನಂತಾರೆ, ದೇ ಕ್ಯಾನ್ ಇನ್ಫ್ರಿಂಜ್ ದ ಪೇಟೆಂಟ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಪೇಟೆಂಟ್. ಆಕ್ಚುಲಿ ಇದು ಇಂಪಾರ್ಟೆಂಟ್. ಓಕೆನಾ? ಸೊ ನನಗೆ ಇದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಬರೆಯೋಕ್ಕಾಗಿಲ್ಲ, ಬಿಕಾಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಎಲ್ಲ ಬರ್ಕೊಂಡು ಕುತ್ಕೊಳ್ಳೋಕ್ಕೆ. ಸೊ ಬಟ್ ನಾನು ಐ ಮೇಕ್ ಶೋರ್ ದಟ್ ಐ ವಿಲ್ ಎಕ್ಸ್ಪ್ಲೇನ್ ಕ್ಲಿಯರ್ಲಿ ಒನ್ ಬೈ ಒನ್. ನಾನು ಏನು ಹೇಳ್ತೀನಿ ಅದನ್ನೇ ಬರಿತಾ ಹೋಗಿ. ಓಕೆನಾ? ಡೋಂಟ್ ವರಿ ಗೈಸ್, ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಇರೋದು ಕಾಪಿ ಪೇಸ್ಟ್ ಮಾಡಬೇಕು ಅಂತ ಆಗಲಿ, ಸೊ ಯಾವುದೇ ರೀತಿ ರೈಟ್ಸ್ ಇಲ್ಲ
ಓಕೆನಾ, ಸಾರಿ ರೂಲ್ಸ್ ಇಲ್ಲ. ಓಕೆ, ಸೊ ಇಟ್ ಇಸ್ ನಥಿಂಗ್ ಲೈಕ್ ದಟ್. ಎಕ್ಸಾಮ್ ತರ ನೋಡಿ. ಓಕೆನಾ, ಇವಾಗ ಹಿಂಗೆ ಅಂದ್ರೆ ಇವಾಗ ನೀವು ಸಬ್ ಪಾಯಿಂಟ್ಸ್ ನ ಬರೀರಿ. ಓಕೆ, ಆಮೇಲೆ ಒಳಗಡೆ ನಿಮಗೆ ಅದ್ರ ಬಗ್ಗೆ ಏನ್ ಐಡಿಯಾ ಇದೆ ಅದನ್ನೇ ಬರೀರಿ. ಯಾವ ಎಕ್ಸಾಮಿನರು ಕೂಡ ಸೊ ನೀವ್ ಏನ್ ಬರ್ದಿದ್ದೀರಾ ಒಳಗಡೆ ಅಂತ ನೋಡಲ್ಲ. ಬಿಕಾಸ್ ಅವ್ರು ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ತಾನೇ ನಿಮ್ ಪೇಪರ್ ಮೇಲೆ. ಸೊ ಅಷ್ಟು ಎಲ್ಲ ತಲೆಯಲ್ಲಿ ಇಟ್ಕೊಳ್ಳೇಬೇಡಿ. ನಿಮಗೆ ಅದ್ರ ಬಗ್ಗೆ ಏನ್ ಐಡಿಯಾ ಗೊತ್ತೋ ಅದನ್ನ ಬರಿತಾ ಹೋಗಿ. ಬಟ್ ಸಬ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಪ್ರಾವಿಷನಲ್ ಪೇಟೆಂಟ್ ಅಪ್ಲಿಕೇಶನ್. ಸೊ ಏನಿದು ಪ್ರಾವಿಷನಲ್ ಪೇಟೆಂಟ್ ಅಪ್ಲಿಕೇಶನ್ ಅಂದ್ರೆ ಇದೊಂದು ಟೆಂಪರರಿ ಅಪ್ಲಿಕೇಶನ್. ಓಕೆನಾ, ಏನಕ್ಕೆ ಅಂತ ಅಂದ್ರೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇವಾಗ ನೀವು ಒಂದು ಏನೋ ಇನ್ವೆಂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ನಿಮ್ಮ ಯಾವಾಗ್ಲೂ ಇನ್ವೆಂಟ್ ಮಾಡಿದ್ದಾದ್ಮೇಲೆ ಪೇಟೆಂಟ್ ತಗೋಬೇಕು ಅಂತ ಏನಿಲ್ಲ. ಸೊ ಇವಾಗ ನೀವು ಈ ಒಂದು ಅಪ್ಲಿಕೇಶನ್ ಹಾಕಿದಾಗ ನಿಮ್ಮ ಐಡಿಯಾ ಸಬ್ಮಿಟ್ ಮಾಡಿದೀರಾ ಇವತ್ತಿಂದ, ಆ, ಏನಂತೀರಾ, ಹೆಂಗೆ ಹೇಳಿ, ಸೊ ಲೈಕ್ ಏನಂದ್ರೆ ಅವತ್ತಿಂದಾನೇ ನೀವು ಒಂದು ಪೇಟೆಂಟ್ ಇನ್ವೆಂಟ್ ಮಾಡಿದೀರಾ ಅನ್ನೋ ತರ. ಇನ್ವೆನ್ಷನ್ ಡೇಟು ಅವತ್ತಿಂದಾನೇ ಸ್ಟಾರ್ಟ್ ಆಗಿದೆ ಅಂತ. ಓಕೆನಾ, ಸೊ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ, ಯಾವುದು ಬೇಡ. ಸೊ ಇವಾಗ ರವಿ ಅನ್ನೋನು ಏನ್ ಮಾಡ್ತಾನೆ ಅಂದ್ರೆ ವಾಟರ್ ಸೇವಿಂಗ್ ಮೆಷಿನ್ ನ ಅವನು ಒಂದು ಐಡಿಯಾ ಇರುತ್ತೆ ಅವನ ತಲೆಗೆ, ನಾನು ಇದನ್ನ ಮಾಡ್ಬೇಕು ಅಂತ. ಸೊ ಅವನೇನ್ ಮಾಡ್ತಾನೆ, ಸೊ ಪ್ರಾವಿಷನಲ್ ಅಪ್ಲಿಕೇಶನ್ ಅವನು ಇವತ್ತು ಹಾಕ್ತಾನೆ. ಇವತ್ತು ಹಾಕಿದಾದ್ಮೇಲೆ ಅವನು 6 ತಿಂಗಳು ಆದ್ಮೇಲೆ ಆ ಒಂದು ಮೆಷಿನ್ ನ ಬಿಲ್ಟ್ ಮಾಡಿ ಕಂಪ್ಲೀಟ್ ಮಾಡ್ತಾನೆ. ಓಕೆನಾ, ಅವಾಗ ಅವನ ಇನ್ವೆನ್ಷನ್ ಡೇಟು ಕಂಪ್ಲೀಟ್ ಮಾಡಿದಾದ್ಮೇಲೆ ಇರುತ್ತಾ? ಇಲ್ಲ. ಅವ್ನ ಇನ್ವೆನ್ಷನ್ ಡೇಟು ಯಾವತ್ತಿರುತ್ತೆ ಅಂದ್ರೆ ಅವ್ನು ಯಾವತ್ತು ಅಪ್ಲಿಕೇಶನ್ ಹಾಕದ್ದಲ್ವಾ ಅವತ್ತಿಂದನೇ ಇನ್ವೆನ್ಷನ್ ಡೇಟ್ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಿಮ್ಗೆ ಐಡಿಯಾ ಬಂತಲ್ವಾ? ಸೊ ಇವಾಗ ನೀವು ಆ ಒಂದು ಪೇಟೆಂಟ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಸೊ ನೀವು 12 ಮಂತ್ಸ್ ಒಳಗಡೆ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು. ಓಕೆನಾ, ಸೊ ದಟ್ ಈಸ್ ವಾಟ್ ಸಮ್ ಕಂಡೀಷನ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು ನಾನ್ ಪ್ರಾವಿಷನಲ್ ಪೇಟೆಂಟ್ ಅಪ್ಲಿಕೇಶನ್. ಸೊ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಮೇನ್ ಮತ್ತೆ ಫೈನಲ್ ಅಪ್ಲಿಕೇಶನ್ ಪೇಟೆಂಟ್ ಸಿಗೋದಕ್ಕೆ. ಓಕೆನಾ, ಸೊ ಇದರಲ್ಲಿ ಎಲ್ಲಾ ಡೀಟೇಲ್ಸ್ ಇದ್ಬೇಕು. ಓಕೆನಾ, ಸೊ ಈ ಒಂದು ಪೇಟೆಂಟ್ 20 ವರ್ಷದವರೆಗೂ ವ್ಯಾಲಿಡಿಟಿ ಇರುತ್ತೆ. ಎಕ್ಸಾಂಪಲ್, ಸೊ ನೀವು 6 ಮಂತ್ಸ್ ಆದ್ಮೇಲೆ ರವಿ ಆ ಒಂದು ಮಷೀನ್ ನ ಕಂಪ್ಲೀಟ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾನೆ. ಸೊ ಆಮೇಲೆ ಅವನು ನಾನ್ ಪ್ರಾವಿಷನಲ್ ಅಪ್ಲಿಕೇಶನ್ ಹಾಕ್ತಾನೆ. ಸೊ ಅದರಲ್ಲಿ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಡಿಸೈನ್ ಪೇಟೆಂಟ್ ಅಪ್ಲಿಕೇಶನ್. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಡಿಸೈನ್ ಅದ್ರಲ್ಲೇ ಇದೆ ನೋಡಿ. ಸೊ ಇವಾಗ ಅದ್ರದ್ದು ಲುಕ್ಸ್ ಆಗ್ಲಿ, ಸೊ ಲುಕ್ಸು, ಶೇಪು, ಕಲರ್ ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ, ಡಿಸೈನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಅದ್ರದ್ದು ವರ್ಕಿಂಗ್ ಪ್ರೊಟೆಕ್ಟ್ ಮಾಡಲ್ಲ, ಡಿಸೈನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇವಾಗ ಒಂದು ಕಂಪನಿ ಪೇಟೆಂಟ್ಸ್ ಯುನಿಕ್ ಸ್ಮಾರ್ಟ್ ಫೋನ್ ಬ್ಯಾಕ್ ಡಿಸೈನ್. ಸೊ ಯುನಿಕ್ ಅಂದ್ರೆ ಇವಾಗ ಅದು ಏನೋ ಒಂದು ಡಿಸೈನ್ ಅಂದ್ರೆ ಸ್ಮಾರ್ಟ್ ಫೋನ್ದು ಬ್ಯಾಕ್ ಕವರ್ ಇರುತ್ತಲ್ವಾ, ಲೈಕ್ ಬ್ಯಾಕ್ ಡಿಸೈನ್ ಇರುತ್ತಲ್ವಾ, ಅದನ್ನ ಯುನಿಕ್ ಆಗಿ ಮಾಡಿದಾಗ ಅದಕ್ಕೂ ನೀವು ಪೇಟೆಂಟ್ ನ ತಗೊಳ್ಬಹುದು ಆ ಒಂದು ಕಂಪನಿ. ಸೊ ಅದು ಡಿಸೈನ್ ಪೇಟೆಂಟ್. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಅಪ್ಲಿಕೇಶನ್ಸ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಸೊ ಇಟ್ ಈಸ್ ಯೂಸ್ ಟು ಆಡ್ ಆರ್ ಚೇಂಜ್ ದ ಕ್ಲೈಮ್ಸ್ ವಿತೌಟ್ ದ ಇನ್ವೆನ್ಷನ್. ಓಕೆ, ಅಂದ್ರೆ ಸೊ ಇವಾಗ ನೀವು ಏನೋ ಒಂದು ಇನ್ವೆಂಟ್ ಮಾಡಿರ್ತೀರಾ. ಇವಾಗ ರವಿನೇ ತಗೊಳ್ತೀನಿ. ರವಿ ಏನ್ ಮಾಡಿದ್ದ ಅಂತ ಅಂದ್ರೆ ಸೊ ಅವನು ಎಲ್ಲ ಇನ್ವೆಂಟ್ ಮಾಡಿರ್ತಾನೆ. ಏನು ಒಂದು ವಾಷಿಂಗ್ ಹೇಳಿದೆ ಅಲ್ವಾ ನಾನೇನ್ ವಾಷಿಂಗ್ ಮೆಷಿನ್ ಅದನ್ನ ಇನ್ವೆಂಟ್ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಯಾವುದೋ ಒಂದು ಫೀಚರ್ಸ್ಗೆ ಅವನಿಗೆ ಅದಕ್ಕೂ ಆ ಒಂದು ಎಕ್ಸ್ಟ್ರಾ ಫೀಚರ್ಗೂ ಕೂಡ ಅವನಿಗೆ ಒಂದು ಪೇಟೆಂಟ್ ಬೇಕಿರುತ್ತೆ. ಸೊ ಅದಕ್ಕೆ ಪೇಟೆಂಟ್ ಬೇಕಿರುತ್ತಲ್ಲ, ಅವಾಗ ನಾವು ಕಂಟಿನ್ಯೂಯೇಷನ್ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಕಂಟಿನ್ಯೂಷನ್ ಇನ್ ಪಾರ್ಟ್ ಬಂದು ಸೊ ಇದೇನು ಅಂದ್ರೆ ಇಟ್ ಈಸ್ ಯೂಸ್ಡ್ ವೆನ್ ದ ನ್ಯೂ ಫೀಚರ್ಸ್ ಆರ್ ಆಡೆಡ್ ಟು ದ ಓಲ್ಡ್ ಇನ್ವೆನ್ಷನ್. ಸೊ ಯಾವಾಗ ನೀವು ಒಂದು ಹೊಸ ಫೀಚರ್ ನ ಹಾಕ್ತಿರಲ್ವಾ ಸೊ ಓಲ್ಡ್ ಇನ್ವೆನ್ಷನ್ ಗೆ, ಅವಾಗ ಈ ಒಂದು ಕಂಟಿನ್ಯೂಷನ್ ಅಪ್ಲಿಕೇಶನ್ ನ ಹಾಕ್ಬೇಕು. ಸೊ ಇವಾಗ ರವಿ ಅನ್ನೋನು ಏನ್ ಮಾಡ್ತಾನೆ, ಸೊ ಒಂದು ಸ್ಮಾರ್ಟ್ ಮೊಬೈಲ್ ಕಂಟ್ರೋಲ್ ಫೀಚರ್ ನ ಆ ಒಂದು ಮೆಷಿನ್ ಗೆ ಹಾಕ್ತಾನೆ. ಸೊ ಇದರಿಂದ ಯಾವ್ದಕ್ಕೆ, ವಾಷಿಂಗ್ ಮೆಷಿನ್ ಗೆ. ಸೊ ಅವಾಗ ಹೊಸ ಫೀಚರ್ ನ ಆಡ್ ಮಾಡಿದಾಗ ಸೊ ನಾವೇನ್ ಮಾಡ್ಬೋದು, ಈ ಕಂಟಿನ್ಯೂಷನ್ ಇನ್ ಪಾರ್ಟ್ ಅಪ್ಲಿಕೇಶನ್ ನ ಹಾಕ್ಬೋದು. ಓಕೆನಾ, ನೆಕ್ಸ್ಟ್ ಡಿವಿಷನಲ್ ಅಪ್ಲಿಕೇಶನ್ ಅಂದ್ರೆ ಸೊ ಹೆಂಗೆ ಅಂದ್ರೆ ನಾವು ಒಂದು ಅಪ್ಲಿಕೇಶನ್ಗೆ ನಾವು ಏನಂದ್ರೆ ಇವಾಗ ಹೆಂಗೆ ಹೇಳಿ, ಸೊ ಒಂದು ಇನ್ವೆನ್ಷನ್ ಏನೋ ಮಾಡಿರ್ತೀರಾ. ಸೊ ಅವಾಗ ನೀವು ಒಂದೇ ಇನ್ವೆನ್ಷನ್ ಇಲ್ಲಿ ತುಂಬಾ ಹೊಸದಾಗಿ ಇನ್ವೆನ್ಷನ್ ಮಾಡಿರ್ತೀರಾ. ಲೈಕ್ ಹೆಂಗೆ ಹೇಳಿ ಅಂದ್ರೆ ಸೊ ಒಂದು ಅಪ್ಲಿಕೇಶನ್ ಕವರ್ಸ್ ಇವಾಗ ಬೋತ್ ಮಷಿನ್ ಡಿಸೈನ್ ಅಂಡ್ ವಾಟರ್ ಸೇವಿಂಗ್ ಮೆಥಡ್. ಸೊ ಇವಾಗ ಒಂದು ವಾಷಿಂಗ್ ಮೆಷಿನ್ ಇದೆ ಅಂತ ಹೇಳ್ದೆ ಅಲ್ವಾ, ಸೊ ಅದ್ರದ್ದು ಮಷಿನ್ ಡಿಸೈನ್ ಕೂಡ ನೀವೇ ಹೊಸದಾಗಿ ಮಾಡಿರ್ತೀರಾ. ಮತ್ತೆ ಅದ್ರ ಒಳಗಡೆ ಪ್ರೋಸೆಸ್ ಆಗುತ್ತಲ್ಲ ಅದ್ರ ಮೆಥಡ್ ಅದು ಹೊಸದಾಗಿರುತ್ತೆ. ಸೊ ಇವಾಗ ಏನು ಒಬ್ಬರೇ ಮಾಡಿರೋದು, ನೀವೇ ಮಾಡಿರೋದು, ಮತ್ತೆ ಒಂದೇ ಇನ್ವೆನ್ಷನ್ ಮಾಡಿರೋದು. ಒಂದು ಇನ್ವೆನ್ಷನ್ ಅಲ್ಲಿ ನೀವು 2 ಡಿಫ್ರೆಂಟ್ ಹೊಸದಾಗಿ ಏನೋ ಮಾಡಿರ್ತೀರಾ. ಸೊ ಅದಕ್ಕೆ
ನಾವು ಅವಾಗ ಡಿವಿಷನಲ್ ಅಪ್ಲಿಕೇಶನ್ ಹಾಕ್ಬೋದು, ಫೈಲ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ನ್ಯಾಷನಲ್ ಫೇಸ್ ಅಪ್ಲಿಕೇಶನ್ಸ್. ಸೊ ನ್ಯಾಷನಲ್ ಫೇಸ್ ಅಪ್ಲಿಕೇಶನ್ ಅಂದ್ರೆ ನೀವು ಬೇರೆ ಬೇರೆ ಕಂಟ್ರಿಲೂ ಕೂಡ ಪೇಟೆಂಟಿಗೆ ಪ್ರೊಟೆಕ್ಷನ್ ತಗೊಳ್ಬೋದು, ಸಾರಿ, ಪೇಟೆಂಟ್ನ ತಗೊಳ್ಬೋದು ನಿಮ್ಮ ಈ ಒಂದು ಇನ್ವೆನ್ಷನ್ಗೆ. ಓಕೆ. ಸೊ ಇವಾಗ ರವಿ ಫೈಲ್ಸ್ ಇಂಟರ್ನ್ಯಾಷನಲ್ ಪೇಟೆಂಟ್ ಅಂಡ್ ದೆನ್ ಎಂಟರ್ಸ್ ಇಂಡಿಯಾ, USA ಅಂಡ್ ಯುರೋಪು ಎಲ್ಲ ಕಡೆ ಆ ಒಂದು ಇನ್ವೆನ್ಷನ್ ಪೇಟೆಂಟೆಡ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ರಿಯೂಸ್ ಅಪ್ಲಿಕೇಶನ್ಸ್. ಸೊ ಇಟ್ ಈಸ್ ಯೂಸ್ ಟು ಕರೆಕ್ಟ್ ದ ಮಿಸ್ಟೇಕ್ ಇನ್ ದ ಗ್ರಾಂಟೆಡ್ patent. So Ravi finds the error in the patent claims after granting and filing the reuse application. ಅವನಿಗೆ ಇವಾಗ ಪೇಟೆಂಟ್ ಕ್ಲೈಮ್ ಮಾಡ್ಬೇಕಾದ್ರೆ ಏನೋ ಒಂದು ಎರರ್ ಅಥವಾ ಏನೋ ಫೇಸ್ ಮಾಡಿರ್ತಾನೆ. ಸೊ ಅವಾಗ ಇವನು ರಿಸ್ಯೂಸ್ ಅನ್ನೋ ಅಪ್ಲಿಕೇಶನ್ ಹಾಕ್ಬೋದು. ಹಿ ಕ್ಯಾನ್ ಫೈಲ್ ದಟ್. ನೆಕ್ಸ್ಟ್ ರೀ ಎಕ್ಸಾಮಿನೇಷನ್ ರಿಕ್ವೆಸ್ಟ್. ಸೊ ಅದರ್ಸ್ ಕ್ಯಾನ್ ಆಸ್ಕ್ ದ ಪೇಟೆಂಟ್ ಆಫೀಸ್ ಟು ರೀಚೆಕ್ ಅ ಗ್ರಾಂಟೆಡ್ ಪೇಟೆಂಟ್. ಸೊ ಬೇರೆಯವ್ರು ಕೇಳ್ಬೋದು, ಇವಾಗ ಯಾರೋ ಒಂದು ನ್ಯೂ ಇನ್ವೆನ್ಷನ್ ಮಾಡಿರ್ತಾರೆ. ಸೊ ಇವಾಗ ಬೇರೆಯವ್ರು ಹೋಗಿ ಕೇಳ್ಬೋದು, ರೀಚೆಕ್ ಮಾಡಿ, ಅದು ನೀವು ಪೇಟೆಂಟ್ ಗ್ರಾಂಟ್ ಮಾಡಿದಿರಲ್ಲ ಆ ಒಂದು ಇನ್ವೆನ್ಷನ್ಗೆ, ಸೊ ರೀಚೆಕ್ ಮಾಡಿ ಅಂತ ಹೋಗಿ ಬೇರೆಯವ್ರು ಹೇಳ್ಬೋದು. ಸೊ ಎಕ್ಸಾಂಪಲ್, ಇವಾಗ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಕಂಪನಿ ಸಬ್ಮಿಟ್ಸ್ ದ ಓಲ್ಡ್ ಡಾಕ್ಯುಮೆಂಟ್ಸ್. ಏನಂದ್ರೆ ಇವಾಗ ಏನೋ ಒಂದು ಪರ್ಸನಲ್ ಗ್ರಜ್ ಇರುತ್ತೆ ಅಂತ ಅಳ್ಕೊಳ್ಳಿ, ಒಂದ್ ಕಂಪನಿಗೆ ಇನ್ನೊಂದು ಕಂಪನಿಗೆ. ಸೊ ಒಂದು ಕಂಪನಿ ಏನ್ ಮಾಡುತ್ತೆ, ಹೋಗಿ ನನ್ನ ಒಂದು ಕ್ರಿಯೇಷನ್ ಇದು ಅಂತ ಹೋಗಿ ಸಬ್ಮಿಟ್ ಮಾಡಿದಾಗ ಇನ್ನೂ ಒಂದು ಕಂಪನಿ ಏನ್ ಹೇಳುತ್ತೆ ಅಂದ್ರೆ, ಬೇರೆದೆಲ್ಲ ಓಲ್ಡ್ ಡಾಕ್ಯುಮೆಂಟ್ಸ್ ತಂದ್ಬಿಟ್ಟು ನಾನು ಆಲ್ರೆಡಿ ಇದನ್ನ ಮಾಡಿದೀನಿ ಸೊ ಅಂತ ಹೇಳ್ಬಿಟ್ಟು ಬೇರೆಯವರು ಹೋಗಿ ಇದು ಮಾಡ್ಬೋದು. ಸೊ ಅವಾಗ ಈ ಒಂದು ರೀ ಎಕ್ಸಾಮಿನೇಷನ್ ರಿಕ್ವೆಸ್ಟ್ ಅಂತ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸಪ್ಲಿಮೆಂಟಲ್ ಎಕ್ಸಾಮಿನೇಷನ್. ಸೊ ಸಪ್ಲಿಮೆಂಟಲ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ದ ಪೇಟೆಂಟ್ ಓನರ್ ಆಸ್ಕ್ ದ ಆಫೀಸ್ ಟು ರಿವ್ಯೂ ದ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಅಂದ್ರೆ ಸೊ ಇವಾಗ ರವಿ ಏನ್ ಮಾಡ್ಬೇಕು, ಸೊ ಅವನು ಪೇಟೆಂಟ್ ಬೇಕು ಅವನೊಂದು ಇನ್ವೆನ್ಷನ್ಗೆ ಅಂತ ಅಂದ್ರೆ ಅವನು ಎಕ್ಸ್ಟ್ರಾ ಡೀಟೇಲ್ಸ್ ನ ಕೊಡ್ಬೇಕು. ಏನಕ್ಕೆ ಅಂದ್ರೆ ಕ್ಲಿಯರ್ ಮಾಡಕ್ಕೆ ಡೌಟ್ಸ್ ನ, ಇದು ಪೇಟೆಂಟ್ ಬೇಕು, ಇದು ಇನ್ವೆನ್ಷನ್ ನ್ಯೂ ಅಂತ ಹೇಳೋದಕ್ಕೆ. ಅರ್ಥ ಆಯ್ತಾ. ನೆಕ್ಸ್ಟ್ ಡಿಫೆನ್ಸಿವ್ ಪಬ್ಲಿಕೇಶನ್ಸ್. ಸೊ ಈ ಇನ್ವೆಂಟರ್ ಏನ್ ಮಾಡ್ತಾನೆ, ತನ್ನ ಒಂದು ಐಡಿಯಾನ ಹೋಗಿ ಪಬ್ಲಿಕ್ ಹತ್ರ ಹೇಳ್ತಾನೆ. ನಾನು ಹೇಳ್ದೆ ಏನಕ್ಕೆ, ನೋ ಒನ್ ಎಲ್ಸ್ ಕ್ಯಾನ್ ಪೇಟೆಂಟ್ ಇಟ್. ಬೇರೆ ಯಾರು ಅದನ್ನ ಪೇಟೆಂಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾಕಂದ್ರೆ ಇವನು ಆಲ್ರೆಡಿ ಮಾಡಿದ್ದಾನೆ. ಮತ್ತೆ ಇನ್ನ ಒಂದು ಅಡ್ವಾಂಟೇಜಸ್ ಏನು, ಅವನು ಏನ್ ಮಾಡಿದಾನೆ ಅನ್ನೋದು ಜನರಿಗೂ ಗೊತ್ತಾಗತ್ತೆ. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್, ಸೊ ಆಕ್ಚುಲಿ ದಿಸ್ ಕ್ವೆಶನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆನಾ. ಸೊ ಎಕ್ಸಾಮಿನೇಷನ್ ಅಲ್ಲಿ ಬರುತ್ತೆ, ಇದನ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ಸೊ ಡಯಾಗ್ರಾಮ್ ಬರೀರಿ, ಈ ಡಯಾಗ್ರಾಮ್ ಅಲ್ಲಿ ಏನಿದೆ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಓಕೆನಾ, ಆ ವರ್ಕ್ ಫ್ಲೋನ. ಸೊ ನಾನು ಇವಾಗ ಒಂದೊಂದೇ ಹೇಳ್ತೀನಿ. ಸೊ ನೀವು ಅದನ್ನ ಬರಿತಾ ಹೋಗ್ತಿರೋ ಅಥವಾ ನೆನ್ಪಿಟ್ಕೊಳ್ತಿರೋ ನೋಡಿ. ಓಕೆನಾ. ಸೊ ಇಲ್ಲಿ ಆ 8 ಪಾಯಿಂಟ್ಸ್ ಕೂಡ ಕವರ್ ಆಗಬೇಕು. ಸೊ ದಿಸ್ ಇಸ್ ವಾಟ್ ದ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್. ಓಕೆನಾ. ಇದರಲ್ಲಿ 8 ಸ್ಟೆಪ್ಸ್ ಇದೆ. ನಾನು ಸಿಂಪಲ್ ಆಗಿ ವರ್ಕ್ ಫ್ಲೋನ ಹೇಳ್ಕೊತಾ ಹೋಗ್ತೀನಿ, ಜಸ್ಟ್ ನೀವು ಕೇಳಿಸ್ಕೊಳ್ಳಿ. ಓಕೆನಾ. ಏನಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಯಾವುದೋ ಒಂದು ಪರ್ಸನ್ ಸೊ ಏನಾದ್ರೂ ಒಂದು ಇನ್ವೆಂಟ್ ಮಾಡಿರ್ತಾನೆ ಹೊಸದಾಗಿ. ಅವನೇನ್ ಮಾಡ್ತಾನೆ, ಇದನ್ನ ಇನ್ವೆನ್ಷನ್ ಡೀಟೇಲ್ಸ್ ನ ಪೇಟೆಂಟ್ ಆಫೀಸಿಗೆ ಸಬ್ಮಿಟ್ ಮಾಡ್ತಾನೆ. ಓಕೆ. ಇವಾಗ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಇವಾಗ ವಾಟರ್ ಸೇವಿಂಗ್ ಮಷಿನ್ ಇದೆಯಲ್ವಾ, ಇದನ್ನ ಹೊಸದಾಗಿ ಇನ್ವೆಂಟ್ ಮಾಡಿ ಸೊ ಹೋಗಿ ಪೇಟೆಂಟ್ ಆಫೀಸಿಗೆ ಅವನು ಸಬ್ಮಿಟ್ ಮಾಡ್ತಾನೆ. ಸೊ ಅದಾದ್ಮೇಲೆ ಇಲ್ಲಿ ಇನ್ವೆಂಟರ್ ಅಂದ್ರೆ ಯಾರು ಅದನ್ನ ಹೊಸದಾಗಿ ಇನ್ವೆಂಟ್ ಮಾಡಿರ್ತಲ್ಲ, ಸೊ ಅವನು ಏನ್ ಡಿಸೈಡ್ ಮಾಡ್ತಾನೆ ಅಂದ್ರೆ, ನಾನು ಅಕಸ್ಮಾತ್ ಈ ಒಂದು ಏನಂತೀರಾ ಇನ್ವೆನ್ಷನ್ ಇವಾಗೆ ಪಬ್ಲಿಷ್ ಮಾಡ್ಬೇಕಾ ಅಥವಾ ನಾರ್ಮಲ್ ಪೇಟೆಂಟ್ ಇವಾಗ ಹೆಂಗೆ ಪ್ರೊಸೀಜರ್ ಇರುತ್ತೆ ಅಲ್ವಾ, ಅದೇ ಪ್ರೊಸೀಜರ್ ಪ್ರಕಾರ ಹೋಗ್ಲಾ ಅಂತ ಡಿಸೈಡ್ ಮಾಡ್ತಾನೆ. ಸೊ ಇವಾಗ ನಾನು ಹೇಳ್ದೆ ಅಲ್ವಾ, ಸೊ ವಾಟರ್ ಸೇವಿಂಗ್ ಮಷೀನ್ ಇನ್ವೆಂಟ್ ಮಾಡಿದ್ದಾನೆ ಅಂತ. ಇವನ್ ಏನ್ ಮಾಡ್ತಾನೆ, ನಾವ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಏನಂದ್ರೆ ಇವನಿಗೆ ಅರ್ಲಿ ಪಬ್ಲಿಕೇಶನ್ ಬೇಕು. ಓಕೆನಾ. ಏನಕ್ಕೆ, ನನ್ನ ಒಂದು ಐಡಿಯಾ ಬೇಗ ಗೊತ್ತಾಗ್ಬೇಕು, ನಾನ್ ಮಾಡಿದೀನಿ ಅಂತ ಗೊತ್ತಾಗ್ಬೇಕು ಜನರಿಗೆ ಅಂತ ಹೇಳ್ಬಿಟ್ಟು ಅವನು ಅರ್ಲಿ ಪಬ್ಲಿಕೇಶನ್ ಚೂಸ್ ಮಾಡ್ಕೊಳ್ತಾನೆ. ಓಕೆನಾ. ಸೊ ನೆಕ್ಸ್ಟ್ ಏನ್ ಮಾಡ್ತಾನೆ ಸ್ಟೆಪ್ 3 ಅಲ್ಲಿ ಅಂತ ಅಂದ್ರೆ, ಸೊ ಇವಾಗ ಇನ್ವೆನ್ಷನ್ ಡೀಟೇಲ್ಸ್ ಆರ್ ಪಬ್ಲಿಷ್ಡ್ ಇನ್ ದ ಪೇಟೆಂಟ್ ಜನರಲ್. ಸೊ ಇವಾಗ ಅವನ ಒಂದು ಡೀಟೇಲ್ಸ್, ಇನ್ವೆನ್ಷನ್ ಡೀಟೇಲ್ಸ್ ಪೇಟೆಂಟ್ ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡ್ತಾನೆ. ಎಕ್ಸಾಂಪಲ್, ಸೊ ಇವಾಗ ಹಂಗಂದ್ರೆ ಏನಂದ್ರೆ, ಇವಾಗ ಅವನ ಒಂದು ಇನ್ವೆನ್ಷನ್ ಬಗ್ಗೆ, ಅವನೊಂದು ಐಡಿಯಾ ಬಗ್ಗೆ ಇವಾಗ ಜನರಿಗೆ ಗೊತ್ತಾಗುತ್ತೆ. ಸೊ ಎಲ್ಲಾ ಜನರಿಗೂ ಕೂಡ ಅವಕಾಶತೆ ಇರುತ್ತೆ ಆ ಒಂದು ಐಡಿಯಾನ ನೋಡೋದಕ್ಕೆ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡ್ತಾನೆ, ಈ ಇನ್ವೆಂಟರು ಸೊ ಪೇಟೆಂಟ್ ಆಫೀಸಿಗೆ ರಿಕ್ವೆಸ್ಟ್ ಮಾಡ್ತಾನೆ, ನನ್ನ ಒಂದು ಇನ್ವೆನ್ಷನ್ ನ ಚೆಕ್ ಮಾಡಿ ಅಂತ. ಸೊ ಅಂದ್ರೆ ಇವಾಗ ಆಫೀಸ್ಗೆ ಹೋಗಿ ಅವನು ವೆರಿಫೈ ಮಾಡಿ ನನ್ನ ಒಂದು ಮೆಷಿನ್
ಮೆಷಿನ್ ಆಕ್ಚುಲಿ ನ್ಯೂ ಆಗಿದೆ, ವೆರಿಫೈ ಮಾಡಿ ಅಂತ ಹೇಳ್ತಾನೆ. ಸೊ ಇವಾಗ ಅಲ್ಲಿರೋ ಎಕ್ಸಾಮಿನರ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈ ಒಂದು ಪೇಟೆಂಟ್ ಅಂದ್ರೆ ಈ ಒಂದು ಇನ್ವೆನ್ಷನ್ ಹೊಸದಾಗಿದ್ಯಾ, ಆಮೇಲೆ ಹೆಲ್ಪ್ಫುಲ್ ಇದ್ಯಾ, ಆಮೇಲೆ ಬೇರೆಯವ್ರಿಗೆ ಇದು ಯೂಸ್ ಆಗತ್ತಾ, ಸೊ ಅಂತ ಇಲ್ಲಿ ಚೆಕ್ ಮಾಡ್ತಾರೆ. ಸೊ ಆಮೇಲೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನರು ಯೂಶಲ್ ಆಗಿ ಹೇಳ್ಬೇಕು ಅಂದ್ರೆ ಕಂಪೇರ್ ಮಾಡ್ತಾರೆ. ಇವಾಗ ವಾಷಿಂಗ್ ಮಿಷಿನ್ ಇದ್ದೇ ಇರುತ್ತೆ. ಸೊ ಓಲ್ಡ್ ವಾಷಿಂಗ್ ಮಿಷಿನ್‌ಗೂ ಮತ್ತೆ ಈ ವಾಷಿಂಗ್ ಮಷಿನ್‌ಗೂ ಡಿಫರೆನ್ಸ್ ಏನು ಅಂತ ಹೇಳ್ಬಿಟ್ಟು ಎಕ್ಸಾಮಿನರು ಕಂಪೇರ್ ಮಾಡ್ತಾನೆ. ಸೊ ಆಮೇಲೆ ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಏನಾದ್ರೂ ಸಿಕ್ಕಿದ್ರೆ ಇಲ್ಲಿ ಎಕ್ಸಾಮಿನರ್ ಏನ್ ಮಾಡ್ತಾರೆ, ಆಬ್ಜೆಕ್ಷನ್ಸ್ ಅಥವಾ ಕ್ವೆಶ್ಚನ್ಸ್‌ನ ಅವರು ಸೆಂಡ್ ಮಾಡ್ತಾರೆ. ಸೊ ಹೆಂಗೆ ಅಂದ್ರೆ ಇವಾಗ ಅಕಸ್ಮಾತ್ ಏನಾದ್ರೂ ಈ ಆಲ್ರೆಡಿ ಎಕ್ಸಿಸ್ಟ್ ಇತ್ತು ಅಂತ ಅನ್ಕೊಳ್ಳಿ, ಇವ್ನು ರವಿ ಮಾಡಿರೋದು. ಸೊ ಇವಾಗ ಏನ್ ಹೇಳ್ತಾನೆ ಎಕ್ಸಾಮಿನರು, ನಿಮ್ ಮಿಷಿನು ಸೇಮ್ ಅದೇ ತರ ಐತೆ, ಮುಂಚೆ ಹೆಂಗಿತ್ತು ಅಲ್ವಾ ಏನೋ ವಾಷಿಂಗ್ ಮಿಷಿನು ಅದೇ ತರ ಐತೆ ಅಂತ ಹೋಗ್ಬಿಟ್ಟು ಎಕ್ಸಾಮಿನರು ಹೇಳ್ತಾನೆ ಇನ್ವೆಂಟರಿಗೆ. ಸೊ ಈ ಇನ್ವೆಂಟರ್ ಏನಂತ ರಿಪ್ಲೈ ಮಾಡ್ತಾನೆ, ಸೊ ಇವನು ತಡಿತಾನೆ, ಆಬ್ಜೆಕ್ಟ್ ಮಾಡ್ತಾನೆ ಇಲ್ಲಿ. ಸೊ ಇಲ್ಲ, ಈ ತರ ಸೇಮ್ ಇಲ್ಲ, ಈ ತರ ಡಿಫರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಇನ್ವೆಂಟರು ಎಕ್ಸಾಮಿನರ್ಗೆ ಹೇಳ್ತಾನೆ. ಸೊ ಹೆಂಗೆ ವಾಟರ್ ಹೆಂಗೆ ಸೇವ್ ಆಗತ್ತೆ, ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಹೆಂಗೆ ಡಿಫರೆನ್ಸ್ ಐತೆ ಅದನ್ನ ಅಷ್ಟು ಆ ತರ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಫೈನಲ್ ರಿಸಲ್ಟ್ ಏನು ಅಂದ್ರೆ, ಅವನು ಹೇಳಿರೋದ್ನ ಅಕಸ್ಮಾತ್ ಏನಾದ್ರೂ ಎಕ್ಸಾಮಿನರ್ ಒಪ್ಕೊಂಡ್ರೆ ಅವಾಗ ಪೇಟೆಂಟ್ ನ ಗ್ರಾಂಟ್ ಮಾಡ್ತಾನೆ. ಇಲ್ಲ ಅಂತ ಅಂದ್ರೆ ಅವನು ಅಕ್ಸೆಪ್ಟ್ ಮಾಡ್ಲಿಲ್ವಾ, ತಗೋ ರಿಜೆಕ್ಟ್ ಮಾಡಿ ಬಿಸಾಕ್ತಾನೆ. ಇಷ್ಟೇ, ಇದನ್ನೇ ಬರಿಬೇಕು ಗೈಸ್. ಇದನ್ನೇ ಒಂದೊಂದು ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಆಮೇಲೆ ಈ ಕಂಪ್ಲೀಟ್ ಆಗಿ ನಾನು ಈ ವರ್ಕ್ ಫ್ಲೋನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ, ರೈಟ್? ಸೊ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಆಕ್ಚುಲಿ ನಾನು ಅಷ್ಟು ನೀಟಾಗಿ ಹೇಳ್ದೆ. ಸೊ ಅರ್ಥ ಆಗಿಲ್ಲ ಅಂದ್ರೆ ನೋಡೋಣ. ಓಕೆ, ತಲೆ ಕೆಡ್ಸ್ಕೊಬೇಡಿ ಗೈಸ್, ನಾನು ಹೇಳಿದ್ನೆ ಬರೀರಿ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಅಸೆಂಬ್ಲಿ ಆಫ್ ನಾವೆಲಿಟಿ. ಸೊ ನಾವೆಲಿಟಿ ಬಗ್ಗೆ ನೋಡೋಣ ಇವಾಗ. ಜನರಲ್ ಆಗಿ ನಾವೆಲಿಟಿ ಅಂದ್ರೆ ಹೊಸತನ. ಸೊ ಇವಾಗ ಇನ್ವೆನ್ಷನ್ನ ನಾವು ನಾವೆಲ್ ಅಂತ ಯಾವಾಗ ಕರಿತೀವಿ ಅಂತ ಅಂದ್ರೆ, ಸೊ ಯಾರು ಇದನ್ನ ಮುಂಚೆ ಮಾಡಿಲ್ಲ, ಇದ್ರ ಬಗ್ಗೆ ಮುಂಚೆ ಪಬ್ಲಿಷ್ ಮಾಡಿಲ್ಲ, ಆಮೇಲೆ ಇದು ಎಲ್ಲೂ ಕೂಡ ಈ ಇನ್ವೆನ್ಷನ್ ಯೂಸ್ ಆಗಿಲ್ಲ ಅಂತ ಅಂದ್ರೆ ಇದನ್ನ ನಾವು ನಾವೆಲ್ ಅಥವಾ ನಾವೆಲಿಟಿ ಅಂತ ಅಂತೀವಿ. ಕ್ಲಿಯರ್ ಆಯ್ತಾ? ಅಕಸ್ಮಾತ್ ಏನಾದ್ರೂ ಈ ಒಂದು ಇನ್ವೆನ್ಷನ್ ಮುಂಚೆನೆ ಇದ್ದಿದ್ರೆ ಜಗತ್ತಲ್ಲಿ, ಸೊ ಇದನ್ನ ನಾವೆಲ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಹೆಂಗೆ ನಾವು ನಾವೆಲಿಟಿಯನ್ನ ಚೆಕ್ ಮಾಡೋದು ಅಂದ್ರೆ, ಸೊ ಫಸ್ಟ್ ಅದು ಇಟ್ ಶುಡ್ ನಾಟ್ ಬಿ ಅ ಪಾರ್ಟ್ ಆಫ್ ಸ್ಟೇಟ್ ಆಫ್ ಆರ್ಟ್. ಸ್ಟೇಟ್ ಆಫ್ ಆರ್ಟ್ ಅಂದ್ರೆ ಏನು? ಸೊ ಸ್ಟೇಟ್ ಆಫ್ ಆರ್ಟ್ ಅಂತ ಅಂದ್ರೆ, ಸೊ ಅಕಸ್ಮಾತ್ ಇದು ಮುಂಚೆನೆ ಜಗತ್ತು ಅಥವಾ ಈ ಒಂದು ರಿಯಲ್ ವರ್ಲ್ಡ್ ಅಲ್ಲಿ ಎಕ್ಸಿಸ್ಟ್ ಇದ್ರೆ ಹೆಂಗಾದ್ರೂ ಆಗಿರ್ಬೋದು ಎಕ್ಸಿಸ್ಟೆನ್ಸ್. ಅಕಸ್ಮಾತ್ ಯಾರಾದ್ರೂ ಬುಕ್ಸ್ ಅಲ್ಲಿ ಪಬ್ಲಿಷ್ ಮಾಡಿರೋದಾಗಿರ್ಲಿ, ಜರ್ನಲ್ಸ್ ಅಲ್ಲಿ ತೋರ್ಸಿದ್ರಾಗಿರ್ಲಿ, ಅಥವಾ ಇಂಟರ್ನೆಟ್ ಅಲ್ಲಿ ಅದು ಆಲ್ರೆಡಿ ಅವೈಲಬಲ್ ಆಗಿರ್ಲಿ, ಸೊ ಮತ್ತೆ ಮಾರ್ಕೆಟ್ ಅಲ್ಲಿ ಇರ್ಲಿ, ಸೊ ಅಕಸ್ಮಾತ್ ಈ ತರ ಎಲ್ಲಾದ್ರೂ ಒಂದ್ ಕಡೆ ಇದ್ರೂ ಕೂಡ ಇದನ್ನ ಹೊಸತನ ಅಥವಾ ನೀವು ಮಾಡಿರೋದು ಹೊಸದಾಗಿದೆ ಅಂತ ಹೇಳೋದಕ್ಕಾಗಲ್ಲ, ಮತ್ತೆ ನಾವೆಲ್ ಅಂತಾನು ಹೇಳೋದಕ್ಕಾಗಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದ್ರೆ, ಸೆಕೆಂಡ್ ಪಾಯಿಂಟ್ ಬಂದು ನೋ ಪ್ರಿಯರ್ ಪಬ್ಲಿಕೇಶನ್ ಅಂತ. ಅಂದ್ರೆ ನಿಮ್ಮ ಒಂದು ಇನ್ವೆನ್ಷನ್ ಎಲ್ಲೂ ಕೂಡ ಪಬ್ಲಿಷ್ ಆಗಿರ್ಬೋದು, ಪಬ್ಲಿಷ್ ಆಗಿರಬಾರ್ದು, ಏನು ಫಿಲ್ಲಿಂಗ್ ಡೇಟ್ ಮುಂಚೆ. ಓಕೆನಾ? ಸೊ ಹೆಂಗೆ ಅಂದ್ರೆ, ಇವಾಗ ನೀವು ಒಂದು ಸ್ಮಾಲ್ ಬ್ಲಾಗ್ ಅಲ್ಲಿ ಹಾಕಿದ್ರು ಅಥವಾ ಪೇಪರ್ ಅಲ್ಲಿ ಹಾಕಿದ್ರು ಅಥವಾ ವಿಡಿಯೋದಲ್ಲಿ ಹಾಕಿದ್ರು ಕೂಡ, ಸೊ ಈ ಒಂದು ನಾವೆಲಿಟಿ ಅನ್ನೋದು ಡಿಸ್ಟ್ರಾಯ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್ ಬಂದು ನೋ ಪ್ರಿಯರ್ ಪಬ್ಲಿಕ್ ಯೂಸೇಜ್. ಅಂದ್ರೆ ಅಕಸ್ಮಾತ್ ಏನಾದ್ರೂ ಮುಂಚೆನೆ ಜನರು ಈ ಒಂದು ಇನ್ವೆನ್ಷನ್ ಮುಂಚೆನೆ ಅವರು ಯೂಸ್ ಮಾಡ್ತಿದ್ರೆ ಅವಾಗ ಇದನ್ನ ನಾವು ನಾವೆಲ್ ಅಂತ ಅನ್ನಲ್ಲ. ಓಕೆ, ನೆಕ್ಸ್ಟ್ ನೋ ಅರ್ಲಿಯರ್ ಪೇಟೆಂಟ್. ಅಕಸ್ಮಾತ್ ಏನಾದ್ರೂ ಇಫ್ ಸಮ್ವನ್ ಹ್ಯಾಸ್ ಆಲ್ರೆಡಿ ಫಿಲ್ಡ್ ಅ ಪೇಟೆಂಟ್ ಫಾರ್ ಅ ಸೇಮ್ ಇನ್ವೆನ್ಷನ್, ದೆನ್ ಆಲ್ಸೋ ದ ನಾವೆಲಿಟಿ ವಿಲ್ ಬಿ ಲಾಸ್ಟ್. ಸೊ ಕ್ಲಿಯರ್ ಆಯ್ತಲ್ವಾ ಈ ಒಂದು ಕ್ವೆಶನ್? ಸೊ ಅರ್ಥ ಆಯ್ತಲ್ವಾ? ನನಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬರೆಯೋಕ್ಕಾಗಿಲ್ಲ, ಬಟ್ ನಾನು ಇವಾಗ ಏನು ಹೇಳ್ದೆ ಅಲ್ವಾ, ಇದನ್ನೇ ಬರೀರಿ. ಓಕೆ, ನೋ ಪ್ರಾಬ್ಲಮ್, ಬಟ್ ಕೀವರ್ಡ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಅಷ್ಟೇ ಗೈಸ್. ಸೊ ನೆಕ್ಸ್ಟ್ ಈ ಒಂದು ಕ್ವೆಶನ್ ಕೇಳಿದರೆ ಏನು ಅಂದ್ರೆ, ಈ ಯಾವ್ದ್ಯಾವ್ದಕ್ಕೆ ಇನ್ವೆನ್ಷನ್ ಎಲಿಜಿಬಿಲಿಟಿ ಇರುತ್ತೆ, ವಾಟ್ ಆರ್ ದ ಇನ್ವೆನ್ಷನ್ ಎಲಿಜಿಬಲ್ ಫಾರ್ ದ ಪೇಟೆಂಟ್ ಅಂತ ಕೇಳಿದರೆ, ನಾವು ಒಂದೊಂದೇ ನೋಡ್ತಾ ಹೋಗೋಣ. ಇವಾಗ ನಾನು ನಾವೆಲಿಟಿ ಬಗ್ಗೆ ನಾನು ಹೇಳ್ದೆ ಅಲ್ವಾ, ಅದನ್ನೇ ಒಂದು ಸ್ವಲ್ಪ ಕಾಪಿ ಪೇಸ್ಟ್ ಮಾಡಬೇಡಿ ಗೈಸ್. ಓಕೆನಾ? ಸೊ ಡೋಂಟ್ ವರಿ, ಅವ್ರು ಮಾರ್ಕ್ಸ್ ಕೊಡ್ತಾರೋ ಬಿಡ್ತಾರೋ, ಸೊ ಅದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಳ್ಬೇಡಿ. ಓಕೆನಾ? ನಾವೆಲಿಟಿ ಅನ್ನೋ ಸಬ್ಹೆಡಿಂಗ್ ಇದೆಯಾ, ಮುಗೀತು. ನಾವೆಲಿಟಿ ಅಂತ ಇದೆಯಾ, ಅಂಡರ್ಲೈನ್ ಮಾಡಿ. ಅಂಡರ್ಲೈನ್ ಮಾಡಿಬಿಟ್ಟು ನೆಕ್ಸ್ಟ್ ಲೈನಲ್ಲಿ ಬರಿತಾ ಹೋಗಿ.
ಓಕೆನಾ? ಸೊ ಅದು. ನೆಕ್ಸ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇನ್ವೆಂಟಿವ್ ಸ್ಟೆಪ್ ಅಂತ ಅಂದ್ರೆ, ಸೊ ಯಾರಾದ್ರೂ ಅಂದ್ರೆ ಇಫ್ ಎನಿವನ್ ನೋಸ್ ಅಬೌಟ್ ದಿಸ್ ಸಬ್ಜೆಕ್ಟ್ ಕ್ಯಾನ್ ಈಸಿಲಿ ಅಂಡರ್‌ಸ್ಟ್ಯಾಂಡ್. ಇವಾಗ ಯಾರಿಗಾದ್ರೂ ನೀವು ಇನ್ವೆಂಟ್ ಮಾಡಿರ್ತೀರಲ್ವಾ? ಸೊ ಆ ಸಬ್ಜೆಕ್ಟಲ್ಲಿ ಯಾರಿಗಾದ್ರೂ ಐಡಿಯಾ ಇದ್ರೆ ಅವರಿಗೆ ಅರ್ಥ ಆಗೋಗ್ಬಿಡುತ್ತೆ. ಸೊ ಅವಾಗ ನಾವು ಇದನ್ನ ಪೇಟೆಂಟೆಡ್ ಅಂತ ಕರೆಯೋದಕ್ಕಾಗೋದಿಲ್ಲ. ಓಕೆನಾ? ಸೊ ಇದು ಏನು ಇನ್ವೆಂಟಿವ್ ಸ್ಟೆಪ್ ಅಂದ್ರೆ ನಾನ್ ಆಬ್ವಿಯಸ್ ಅಂತ. ಸೊ ನಾನ್ ಆಬ್ವಿಯಸ್ ಅಂದ್ರೆ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಮೇಕಿಂಗ್ ಅ ಫೋನ್ ಕವರ್ ಥಿಕ್ಕರ್ ಫಾರ್ ಅ ಪ್ರೊಟೆಕ್ಷನ್. ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ? ಫೋನ್ ಕವರ್‌ನ ಥಿಕ್ ಮಾಡ್ತೀವಿ. ಸೊ ಇದು ಆಬ್ವಿಯಸ್. ಓಕೆನಾ? ಸೊ ಇಂಟೆನ್ಸಿವ್ ಅಂತ ಅಂದ್ರೆ, ಸೊ ಅ ಫೋನ್ ಕವರ್ ದಟ್ ಚೇಂಜಸ್ ಹಾರ್ಡ್‌ನೆಸ್ ಆಟೋಮ್ಯಾಟಿಕಲಿ ವೆನ್ ಇಟ್ ಫಾಲ್ಸ್. ಸೊ ಟು ಪ್ರೊಟೆಕ್ಟ್ ದ ಫೋನ್. ಇಲ್ಲಿ ನಾವು ಎಕ್ಸ್ಟ್ರಾ ಲೆವೆಲಲ್ಲಿ ಥಿಂಕ್ ಮಾಡಬೇಕು. ಓಕೆನಾ? ಅದನ್ನೇ ಇಂಟೆನ್ಸಿವ್ ಸ್ಟೆಪ್ ಅಂತ ಅನ್ನೋದು. ಓಕೆನಾ? ನೆಕ್ಸ್ಟ್ ಇಂಡಸ್ಟ್ರಿಯಲ್ ಅಪ್ಲಿಕಬಿಲಿಟಿ. ಸೊ ಇವಾಗ ಇನ್ವೆನ್ಷನ್ ಶುಡ್ ನಾಟ್ ಬಿ ಓನ್ಲಿ ದ ಐಡಿಯಾ ಆನ್ ದ ಪೇಪರ್. ಅದು ಪೇಪರ್ ಮೇಲೆ ಬರ್ದಿರೋಂಥ ಐಡಿಯಾ ತರ ಇರಬಾರ್ದು. ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅದನ್ನ. ಓಕೆನಾ? ಸೊ ಅಂದ್ರೆ ಇವಾಗ ನಾವು ಅದನ್ನ ಇಂಡಸ್ಟ್ರೀಸು, ಫ್ಯಾಕ್ಟರೀಸು, ಕಂಪನೀಸು ಇಲ್ಲೆಲ್ಲ ಯೂಸ್ ಮಾಡಬೇಕು. ಸೊ ಆ ತರ ಇರಬೇಕು. ಅದನ್ನ ಇಂಡಸ್ಟ್ರಿಯಲ್ ಅಪ್ಲಿಕಬಿಲಿಟಿ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ನಾವು ಟೈಪ್ಸ್ ಆಫ್ ಇನ್ವೆನ್ಷನ್ ಎಲಿಜಿಬಲ್ ಫಾರ್ ದ ಪೇಟೆಂಟ್ ಅಂತ ನೋಡ್ಕೊಂತ ಹೋಗೋಣ ಒಂದೊಂದೇ. ಸೊ ಇವಾಗ ಯುಟಿಲಿಟಿ ಪೇಟೆಂಟ್ ಅಂದ್ರೆ ಏನು? ಸೊ ಯುಟಿಲಿಟಿ ಪೇಟೆಂಟ್ ಅಂದ್ರೆ ಏನಾದ್ರೂ ಪ್ರೊಟೆಕ್ಟ್ ಮಾಡ್ತೀವಲ್ವಾ? ಸೊ ಹೌ ಸಮಥಿಂಗ್ ವರ್ಕ್ಸ್. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತೀವಲ್ವಾ? ಸೊ ಅದನ್ನ ಯುಟಿಲಿಟಿ ಪೇಟೆಂಟ್ ಅಂತ ಕರಿತೀವಿ. ಓಕೆನಾ? ಸೊ ಯಾರಾದ್ರೂ ಒಬ್ರು ನ್ಯೂ ಮೆಥಡ್ ಅಂದ್ರೆ ಇವಾಗ ಜಾಬ್‌ನ ಹೆಂಗ್ ಈಸಿ ಮಾಡೋದು, ಬೆಟರ್ ಮಾಡೋದು, ಚೀಪರ್ ಮಾಡೋದು ಅಂತ ಹೇಳಿದಾಗ, ಸೊ ಇದು ಬೇಕಾದ್ರೆ ಪೇಟೆಂಟ್ ಆಗ್ಬೋದು. ಓಕೆನಾ? ಸೊ ಆ ತರ. ಎಕ್ಸಾಂಪಲ್ ಕೊಡ್ಬೇಕು ಅಂತ ಅಂದ್ರೆ, ಸೊ ಇವಾಗ ವಾಟರ್ ಸೇವಿಂಗ್ ವಾಷಿಂಗ್ ಮೆಥಡ್. ಇದೇನ್ ಮಾಡುತ್ತೆ? 40% ವಾಟರ್ ಏನಂತೀರಾ ಕಡಿಮೆ ವಾಟರ್ ತಗೊಳುತ್ತೆ ಅಂತ ಅನ್ಕೊಳ್ಳಿ. ಸೊ ಈವನ್ ಇಫ್ ದ ಮೆಷಿನ್ ಲುಕ್ಸ್ ಸೇಮ್, ಅಕಸ್ಮಾತ್ ಮೆಷಿನ್ ಸೇಮ್ ಇದ್ರೂ ಕೂಡ ಮೆಥಡ್ ಸೇಮಾ? ಇಲ್ಲ ಅಲ್ವಾ? ನ್ಯೂ ಅಲ್ವಾ? ಸೊ ಅದನ್ನ ಯುಟಿಲಿಟಿ ಪೇಟೆಂಟ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಮಷಿನ್ಸ್ ಅಂಡ್ ಡಿವೈಸಸ್. ಇವಾಗ ಫಿಸಿಕಲ್ ಥಿಂಗ್ಸ್ ಮೇಡ್ ದ ಪಾರ್ಟ್ಸ್ ಟು ಪರ್ಫಾರ್ಮ್ ಅ ಟಾಸ್ಕ್ ಅಲ್ವಾ? ಫಿಸಿಕಲ್ ಥಿಂಗ್ಸ್ ಇಂದಾನೆ ಅಲ್ವಾ ಪಾರ್ಟ್ಸು ನೀಟಾಗಿ ಟಾಸ್ಕ್‌ನ ಪರ್ಫಾರ್ಮ್ ಮಾಡೋದು. ಸೊ ಇಫ್ ಎನಿ ಮಷೀನ್ ಆರ್ ಅ ಡಿವೈಸ್ ವಿತ್ ಅ ನ್ಯೂ ಫಂಕ್ಷನ್ ಇಟ್ ಕ್ಯಾನ್ ಬಿ ಪೇಟೆಂಟೆಡ್. ಅದನ್ನ ಪೇಟೆಂಟೆಡ್ ಆಗಿ ನಾವು ಮಾಡ್ಬೋದು. ಎಕ್ಸಾಂಪಲ್ ಇವಾಗ ವಾಷಿಂಗ್ ಮಷೀನು ಸೊ ಆಟೋಮೆಟಿಕ್ ಆಗಿ ವಾಟರ್ ಲೆವೆಲ್‌ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ಯೂಸಿಂಗ್ ಎಐ ಅಲ್ವಾ? ಸೊ ಈ ತರ. ಓಕೆ. ನೆಕ್ಸ್ಟ್ ಕಾಂಪೋಸಿಷನ್ ಆಫ್ ದ ಮ್ಯಾಟರ್. ಸೊ ಕಾಂಪೋಸಿಷನ್ ಆಫ್ ದ ಮ್ಯಾಟರ್ ಅಂದ್ರೆ, ಸೊ ಇಲ್ಲಿ ಕೆಮಿಕಲ್ ಸಬ್ಸ್ಟೆನ್ಸಸ್ ಆರ್ ಅ ಮಿಕ್ಸ್ಚರ್. ಅದನ್ನ ನಾವು ಕಾಂಪೋಸಿಷನ್ ಆಫ್ ಅ ಮ್ಯಾಟರ್ ಅಂತ ಕರಿತೀವಿ. ಸೊ ಇಫ್ ಸಮ್‌ವನ್ ಕ್ರಿಯೇಟ್ ಅ ನ್ಯೂ ಮೆಟೀರಿಯಲ್ ಆರ್ ಅ ಕೆಮಿಕಲ್ ಮಿಕ್ಸ್ ಇಟ್ ಕ್ಯಾನ್ ಬಿ ಪೇಟೆಂಟೆಡ್. ಅದನ್ನ ಪೇಟೆಂಟ್ ಆಗಿ ಮಾಡ್ಬೋದು. ಸೊ ಎಕ್ಸಾಂಪಲ್ ಇವಾಗ ಯಾರೋ ಒಬ್ರು ಎಕೋ ಫ್ರೆಂಡ್ಲಿ ಡಿಟರ್ಜೆಂಟ್ ಫಾರ್ಮುಲಾ ಏನ್ ಮಾಡುತ್ತೆ? ಕ್ಲೀನ್ ಮಾಡುತ್ತೆ. ಬೆಟರ್ ಆಗಿ ಕ್ಲೀನ್ ಮಾಡುತ್ತೆ ಮತ್ತೆ ಹಾರ್ಮ್ಸ್ ಲೆಸ್ ವಾಟರ್. ಸೊ ಅವಾಗ ಏನಾಗುತ್ತೆ? ಇದನ್ನು ಕೂಡ ನಾವು ಪೇಟೆಂಟ್ ಮಾಡ್ಬಿಡ್ಬೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಡಿಸೈನ್ ಪೇಟೆಂಟ್. ಸೊ ಡಿಸೈನ್ ಪೇಟೆಂಟ್ ಅಂದ್ರೆ ಡಿಸೈನ್ ಅಂದ ತಕ್ಷಣ ಲುಕ್‌ನ ಪ್ರೊಟೆಕ್ಟ್ ಮಾಡೋದು ಗೈಸ್. ಅದು ವರ್ಕಿಂಗ್ ಅಲ್ಲ. ವರ್ಕಿಂಗ್ ಹೆಂಗೆ ಇರ್ಲಿ ಲುಕ್ಸ್‌ನ ಪ್ರೊಟೆಕ್ಟ್ ಮಾಡ್ತಾರಲ್ಲ ಅದನ್ನ ಡಿಸೈನ್ ಪೇಟೆಂಟ್ ಅಂತ ಕರೀತಾರೆ. ಓಕೆನಾ? ಸೊ ಇಷ್ಟು ಅರ್ಥ ಆಯ್ತಲ್ವಾ ಗೈಸ್? ಇಲ್ಲಿ ಯಾವಾಗ್ಲೂ ಅಷ್ಟೇ ಗೈಸ್ ಈ ತರ ಥಿಯರಿಟಿಕಲ್ ಸಬ್ಜೆಕ್ಟ್ಸ್ ಅಂದ್ರೆ, ಸೊ ಇವಾಗ ಬರೀ ಸಬ್ ಪಾಯಿಂಟ್ಸು ಮ್ಯಾಟರ್ ಆಗುತ್ತೆ. ಫಸ್ಟ್ ನೀವು ಒಂದು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಯಾವುದೇ ಇನ್ವಿಜಿಲೇಟರ್‌ನು ಕೂಡ ನಿಮ್ಮ ಒಂದು ಪೇಪರ್ ಇಟ್ಕೊಂಡು 5ರಿಂದ 10 ನಿಮಿಷವರೆಗೂ ನಿಮ್ಮ ಪೇಪರ್ ಮೇಲೆ ಅವ್ರದ್ದು ಗಮನ ಇರಲ್ಲ. ಯಾಕಂದ್ರೆ ಅವ್ರಿಗೆ ತುಂಬಾ ಬೇಜಾನ್ ಕೆಲಸ ಇರುತ್ತೆ. ಬೇಜಾನ್ ಏನು ಪೇಪರ್ಸ್‌ನ ಕರೆಕ್ಟ್ ಮಾಡ್ಬೇಕು. ಆಮೇಲೆ ಅವ್ರಿಗೂ ಒಂದು ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ. ಇಷ್ಟು ದಿನದಲ್ಲಿ ಸಾರಿ ಇವತ್ತು ನೀವು ಇಷ್ಟು ಪೇಪರ್‌ನ ಕಂಪ್ಲೀಟ್ ಮಾಡ್ಬೇಕು ಅಂತ. ಓಕೆನಾ? ಸೊ ಅವರು ಆ ಒಂದು ಇಂಟೆನ್ಷನಲ್ಲಿ ಇರ್ತಾರೆ. ಹಂಗಂತ ಹೇಳ್ಬಿಟ್ಟು ನಮ್ಮ ಸ್ಟೂಡೆಂಟ್ಸಿಗೆ ಅವ್ರೇನು ಮೋಸ ಮಾಡೋದಿಲ್ಲ. ಸೊ ಏನಂದ್ರೆ ಬರ್ದಿರೋ ಅಷ್ಟಕ್ಕೂನು ನಿಮಗೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಆಮೇಲೆ ಇದು ಮ್ಯಾಥ್ಸ್ ತರ ಅಲ್ಲ. ಓಕೆನಾ? ಮ್ಯಾಥ್ಸ್ ತರ ಅಲ್ಲ. ಯಾಕಂದ್ರೆ ಅವರು ಸ್ಟೆಪ್ಸ್‌ನ ನೋಡ್ಕೊಂಡು ಸ್ಕೀಮ್ ಆಫ್ ಎವಲ್ಯೂಷನ್ ನೋಡ್ಕೊಂಡು ಚೆಕ್ ಮಾಡೋದಕ್ಕೆ. ಕಂಪ್ಲೀಟ್ ಥಿಯರಿಟಿಕಲ್ ಸಬ್ಜೆಕ್ಟು. ಸೊ ಅವ್ರಿಗೂ ಏನಿರುತ್ತೆ ಕೀವರ್ಡ್ಸ್ ಇರುತ್ತೆ. ಕೆಲವೊಂದು ಟೈಮು ಈ ಸ್ಕೀಮ್ ಆಫ್ ಎವಲ್ಯೂಷನ್ ನಾನು ಲಾಸ್ಟ್ ಟೈಮ್ ನೋಡಿದಾಗ ಕೀವರ್ಡ್ಸ್ ಅಲ್ಲ. ಅವರು ಕಂಪ್ಲೀಟ್ ಎಕ್ಸ್‌ಪ್ಲನೇಷನೇ ಕೊಟ್ಬಿಟ್ಟಿದ್ರು. ಸೊ ಈವನ್ ಯಾವ ಇನ್ವಿಜಿಲೇಟ್ರು ಆ ಒಂದು ಕಂಪ್ಲೀಟ್ ಎಕ್ಸ್‌ಪ್ಲನೇಷನ್ ಓದಿ ಕರೆಕ್ಟ್ ಆಗಿದೆಯಾ ಅಂತ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಯಾರು ಅಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ. ಓಕೆನಾ? ನೀವು ತಲೆನೇ ಕೆಡಿಸ್ಕೊಂಬೇಡಿ. ನಾನು ಫಸ್ಟ್ ಡೇ ಇಂದಾನು ಹೇಳ್ತಿರೋದು ಅದೇ. ಸೊ ಸಬ್ ಪಾಯಿಂಟ್ಸ್ ಇಂಪಾರ್ಟೆಂಟು. ಸಬ್ ಪಾಯಿಂಟ್ಸ್‌ನ ನೀಟಾಗಿ ಬರ್ದ್ಬಿಟ್ಟು ಬನ್ನಿ. ಯಾವ್ದೆಲ್ಲನ ಹೋಗ್ಲಿ. ಆಮೇಲೆ ನಿಮಗೆ ಆ ಸಬ್ ಪಾಯಿಂಟ್ ನೋಡಿದಾಗ ತಲೆಗೇನು ಬಂತು ಅದನ್ನ ಬರಿತಾ ಬಂದ್ಬಿಡಿ ಅಷ್ಟೇ. ಇಷ್ಟೇ ಗೈಸ್. ದಿಸ್ ಇಸ್ ಸಿಂಪಲ್. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಮೇಲೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು.